ಕಲ್ಲು ತೆಗಿಬೇಕಾದ್ರೆ ಕೈ ಕೂತು ಬೀಳ್ತಿತ್ತು. ಊಟ ಮಾಡಕ್ಕೆ ಹೋದ್ರೆ ಖಾರ ಕೈಗೆ ಹಚ್ಚಿದ್ರೆ ಉರಿತಿತ್ತು. ಆಮೇಲೆ ಬರ್ಬರ್ತಾ ಕೈ ಗಟ್ಟಿ ಆಗಿಬಿಡುತ್ತೆ. ಹೆಂಗೆ ಗಟ್ಟಿ ಆತಂದ್ರೆ, ನಾನು ನ್ಯಾಷನಲ್ ಅವಾರ್ಡ್ ತೊಗೊಳ್ಳಿಕ್ಕೆ ಹೋದಾಗ ಸುಮಿತ್ರಾ ಮಹಾಜನ್ ಮೇಡಮ್ ನನ್ನ ಹ್ಯಾಂಡ್ ಶೇಕ್ ಮಾಡಿದರು. ಇದೇನು ಹೆಣ್ಮಕ್ಳ ಕೈ ಏನು ಗಂಡ್ಮಕ್ಳ ಕೈ ಅಂತ ಕೇಳಿದ್ರು. ಯಾಕಂದ್ರೆ ಅಷ್ಟು ರಫ್ ಆಗಿತ್ತು ನನ್ನ ಕೈ, ಕೆಲಸ ಮಾಡಿ ಮಾಡಿ. ಅದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೀನಂದ್ರೆ, ಭಾಳಷ್ಟು ಮಂದಿ ಹೆಣ್ಮಕ್ಳದೀರಿ. ಜೀವನ ನಾವು ತವ್ರ ಮನೆಯೊಳಗೆ ಏನು ಕನಸು ನೋಡಿರ್ತೀವಿ, ಗಂಡನ ಮನೆಯೊಳಗೆ ಅದಕ್ಕೆ ಅವಕಾಶ ಸಿಗೋದಿಲ್ಲ. ಭಾಳಷ್ಟು ಸಲ ಸಿಕ್ಕರೆ ಯೋಲಕ್ಕಿ. ಅವಾಗ ನನಗೆ ಆ ಕಲ್ಲು ತಕ್ಕಂತ ಹೋದಾಗ ಕೈ ಕೂತ್ ಬಿದ್ದು ನೀರಿನ ಸಮಸ್ಯೆ ಬಂತು. ನೀರಿದ್ದಿಲ್ಲ. ಒಂದು 4-5 ಬೋರಿಗೆ ನನ್ನ ಗಂಡ ನನ್ನ ಜೊತೆ ನಿಂತರು, ನಾವು ಬೋರ್ ಹಾಕಿಸ್ತೀನಿ ಅಂತ. ಆದರೂ ನೀರು ಬೀಳಲಿಲ್ಲ. ಇನ್ನು ನನ್ನ ಕೈಲಿ ಆಗೋದಿಲ್ಲ ಅಂತ ಅವರು ಎಂದು ಸರ್ಬಿಟ್ಟು. ಆದರೆ ನನಗೊಂದು ಚಾಲೆಂಜ್ ಕೊಟ್ಟಿದ್ರು. ಒಂದು ಕಿಡಿ ಹೊದಿಸಿದ್ರು ನನ್ನ ಜೀವನದಲ್ಲಿ. ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗಬೇಕಿತ್ತು, ಒಂದು ಗಂಡನ ಮನೆ, ಒಂದು ತವ್ರ ಮನೆ. ಅದಕ್ಕೆ ನಾನು, ನಮ್ಮಮ್ಮ ನನಗೆಷ್ಟು ಬಂಗಾರ ಕೊಟ್ಟಿದ್ರು ಇಷ್ಟು ಆ ಹೊಲಕ್ಕೆ ಹಾಕಿಬಿಟ್ಟೆ. ಬಂಗಾರ ಆಸೆಯಲ್ಲೇ ಮಾಡಿಸ್ಕೊಂಡಿದ್ದೆ. ಅದನ್ನು ಉಟ್ಕೊಂಡ್ರೆ ಎಲ್ಲರಿಗಿಂತ ನಾನು ಭಾಳ ಚಲೋ ಕಾಣ್ತೀನಿ ಅನ್ನುವಂಥ ಒಂದು ಹುಚ್ಚಿತ್ತು. ಆದರೆ ಭೂಮಿ ತಾಯಿ ನನ್ನ 3 ವಿಷಯಗಳನ್ನು ಕಲಿಸಿತ್ತು. ಸರಳ ಜೀವನ, ಸಮ್ಮಾನದ ಜೀವನ, ಸ್ವಾಭಿಮಾನದ ಜೀವನ. ನಾನು ಯಾವಾಗ 50 ತೊಲಿ ಬಂಗಾರ ಹಾಕ್ಕೊಂಡಿದ್ದೆ, ನೆಲ ಕಾಣುತ್ತಿದ್ದಿಲ್ಲ ನನಗೆ. ಮೈ ಪೂರ ಭಾಳ ಒಚ್ಚಾಗಿ. ಇವತ್ತು ಕರಿಮಣಿ 2 ಬಳಿ ಹಾಕ್ಕೊಂಡಿನಿ. ಐ ಆಮ್ ಫೀಲಿಂಗ್ ವೆರಿ ಲೈಟರ್. ಅದು ನಾನು ಭೂಮಿ ತಾಯಿಂದ ಕಲಿತಿದ್ದೆ. ಆಮೇಲೆ ನಾನು ಇಷ್ಟು ಬಂಗಾರ ಹಾಕಿದ್ರು 10-13 ಬೋರ್ ಹಾಕ್ಸಿದ್ರು ನೀರು ಬೀಳಲಿಲ್ಲ. ಲಾಸ್ಟಿಗೆ ನನ್ನ ಕೈ ಒಳಗೆ 2 ಬಳಿ ಅಷ್ಟೇ ಉಳಿದಿತ್ತು. ನನ್ನ ಗಂಡ ಅದನ್ನು ಮಾರಬೇಡ, ಲಾಸ್ಟ್ ಅದು ಆಸೆ ನಿಮ್ಮ ಅಮ್ಮಂದು ಇಟ್ಕೊ ಅಂದ್ರೆ. ನನ್ನ ಗಂಡನ ಚಾಲೆಂಜ್ ಮುಂದೆ ಅದು ದೊಡ್ಡದಾಗಿದ್ದಿಲ್ಲ. ನಾನು ಮಾರಿದ್ದೆ ಅದನ್ನು. ಮುಂಜಾನೆ 4:15 ಬೋರ್ ಗಾಡಿ ಬಂತು. 7 ಗಂಟೆಗೆ ನನ್ನ ಮನುಷ್ಯ ನನ್ನ ಗಂಡ ಬಂದರು. ಯಾಕಂದ್ರೆ ನಾನು ಲಾಸ್ಟ್ ಬಳಿ ಕೊಟ್ಟಾಗ ನಡಬರ್ದು ಹೊಲದಾಗ ಮಣ್ಣು ಹಿಡ್ಕೊಂಡು ಜಗ್ಗಿ ಅಳಾಕತ್ತಿದ್ದೆ. ಯಾಕೆ ಅಳಾಕತ್ತಿದ್ದೆ ಮಣ್ಣೆ ಹಿಡ್ಕೊಂಡಂದ್ರೆ, ಮಂದಿ ಮುಂದೆ 7:15 ನನ್ನ ಗಂಡ ಮತ್ತು ನನ್ನ ಮನುಷ್ಯ ಬಂದರು. ನೀರು ಬಿತ್ತಂತ ಸಾವಕಾಶ ನಾನು ಮಣ್ಣನ್ನು ಕೈಯಿಂದ ಬಿಟ್ಟೆ. ಆದರೆ ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ. ಮಣ್ಣು ಹಂಗೆ ಗಟ್ಟಿ ನನ್ನ ಕೈಯಾಗಿತ್ತು. ಅವಾಗ ನಾನು ತಿಳ್ಕೊಂಡೆ, ಯಾರು ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಭೂಮಿ ತಾಯಿ ನನ್ನ ಕೈ ಬಿಡೋದಿಲ್ಲ. ಅವಾಗ ನಾನು ಆಯ್ಕೆ ಮಾಡಿಕೊಂಡಂಥ 1ನೇ ಬೆಳೆ ಪೊಮೊಗ್ರಾನೇಟ್. ಯಾಕಂದ್ರೆ ಅದು ಹೆವಿ ಟೆಂಪ್ರೇಚರ್ನಲ್ಲಿ, ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಒಂದು ಬೆಳೆಯಾಗಿತ್ತು. ಅದಕ್ಕೆ ನಾನು ದಾಳಿಂಬೆಯನ್ನು ಆಯ್ಕೆ ಮಾಡಿಕೊಂಡೆ. ನನಗೆ ಸಿಕ್ಕಂಥ ಫಸ್ಟ್ ಪ್ರೈಸ್ 63 rupees per kg. ಸೆಕೆಂಡ್ ಪ್ರೈಸ್ 112 rupees per kg. ಫೋರ್ತ್ ಪ್ರೈಸ್ 143 rupees per kg. ಸಿಕ್ಸ್ತ್ ಪ್ರೈಸ್ 180 rupees per kg. My each fruit was carrying 500 to 600 gram each. It was king size. It was export. ವಿದೇಶಕ್ಕೂ ಹಣ್ಣುಗಳನ್ನು ಕಳಿಸಿದ್ದೆ. ಐ ವಾಸ್ ವೆರಿ ಕಾನ್ಫಿಡೆಂಟ್. ನಾನು MNCಯಲ್ಲಿ ಕೆಲಸ ಮಾಡಿದರೆ 40,000 ರೂಪಾಯಿ, 12 48 5 ಲಕ್ಷ ದುಡಿತಿದ್ದೆ. ಇವತ್ತು ನನ್ನ ಕೈಯಾಗ 15ರಿಂದ 20 ಲಕ್ಷ ರೂಪಾಯಿ ಬಂದಿತ್ತು. ಭಾಳ ಸಂತೋಷವಾಗಿದ್ದೆ. ಈಗಲೂ ಕ್ಲ್ಯಾಪ್ ಹೊಡಿಬೇಡ್ರಿ, ಮುಂದಿನ ಕತ್ತಿ ಬ್ಯಾರೇನೆ. ಯಾಕಂದ್ರೆ ರೈತ 1000 ಸಲ ಮಣ್ಣು ಮುಟ್ಟದಾಗ ಮಣ್ಣೇ ಇತ್ತು, 1 ಸಲ ಬಂಗಾರ ಇತ್ತು. ಅವಾಗ ನಾನು ಒಂದು ಆಸೆಯಿಂದ ಒಂದು ಕಾನ್ಫಿಡೆನ್ಸ್ ಬಂತು. ಈ 20 ಲಕ್ಷವನ್ನು ಇನ್ವೆಸ್ಟ್ ಮಾಡಿದರೆ ನಾನು 50 ಲಕ್ಷಕ್ಕೆ ಟಾರ್ಗೆಟ್ ಇಟ್ಟಿದ್ದೆ. ನಿಯರ್ಲಿ 5 crore. Believe me, I started my journey with 5 rupees coin. Believe me, that was the harsh reality of my life. 50 lakhs ನಾನು ಟಾರ್ಗೆಟ್ ಇಟ್ಟ ಮೇಲೆ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಹೊಲ ಮನೆಯೊಳಗೆಲ್ಲ ಮಾಡೋದು ಕಲ್ಕೊಂಡ್ಬಿಟ್ಟಿದ್ದೆ.
ಇನ್ವೆಸ್ಟ್ ಮಾಡಿದೆ. ಹೊರಗಿಂದೂ ಸ್ವಲ್ಪ ಸಾಲ ತೊಗೊಂಡು ಬಂದೆ. ಹಣ್ಣುಗಳು ಚೆನ್ನಾಗಿ ಬಂದು ಒಂದೊಂದು ಗಿಡಕ್ಕೆ 500ರಿಂದ 600 ಕಾಯಿ ಹಿಡಿದಿತ್ತು. ಒಂದೇ ಸಲ ಅಡ್ವಾನ್ಸ್ನು ಕೊಟ್ಟು ಹೋಗಿದ್ರು. ಬಂದು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗಿದ್ರು. ರಾತ್ರೋರಾತ್ರಿ ಮಳೆ ಬಂದ್ಬಿಡ್ತು. ಎಲ್ಲರಿಗೂ ಗೊತ್ತಿರ್ಬೋದು ಮಂತ್ರಾಲಯ ಮುಳುಗದ. ಮಂತ್ರಾಲಯ ಮುಳುಗಿದ್ಮೇಲೆ ನಮ್ಮ ಹೊಲಕ್ಕೆಲ್ಲ ಪೂರ ಮುಳುಗಿ ಹೋಗ್ಬಿಡ್ತು. ದನ ಆಕಾರ ಎಲ್ಲ, ಅಂದರೆ ಅಲ್ಲಿ ತನಕ ನೀರು ಬಂದಿತ್ತು. ಮನೆಯೂ ಪೂರ ಮಣ್ಣಿ ಪೂರ ನೀರೊಳಗಿತ್ತು. ನಾವು ದನ ಕರೆದು ಕೊಳ್ಳೆ ಹರಿದು ಬಿಟ್ವಿ. ಹೋಗಿ ಬದುಕೊಳ್ಳಿ ಎಲ್ಲಾದರೂ. ಕೋಳಿಗಳೆಲ್ಲ ನಮ್ಮ ಮುಂದೆ ಹೊಂಟು ಬಿಟ್ಟಿತ್ತು. ಗಿಡಗಳೆಲ್ಲ ಮುಳುಗಿ ಹೋಗಿ ಹಣ್ಣುಗಳೆಲ್ಲ ಸೀಳು ಬಂದು ಕ್ರ್ಯಾಕ್ ಬಂದುಬಿಟ್ಟಿತ್ತು. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟವ್ರು ಬಂದು ವಾಪಸ್ ತೊಗೊಂಡು ಹೋಗ್ಬಿಟ್ರು. ದೊಡ್ಡದೊಂದು ಗುಡ್ಡದ ಮೇಲಿಂದ ದಪ್ಪ ಕೆಳಗೆ ಹೋದಂಗಾಗಿತ್ತು ನನ್ನ ಹಣೆ ಬರ. ಬಿದ್ರೂ ತವ್ರ ಮನೆಯೊಳಗೆ ಬಿದ್ದರೆ ತಂದೆ ತಾಯಿ ಸೆರಗೊಳಗೆ ಮುಚ್ಕೊಂತಿದ್ರು. ಗಂಡನ ಮನೆಯೊಳಗೆ ಬಿದ್ದಿದ್ದೆ. ಯಾವಾಗ ನಾನು 5 ಲಕ್ಷ 10 ಲಕ್ಷ 20 ಲಕ್ಷ ತೆಗೆಯಕತ್ತಿದ್ದೆ, ಅಬ್ಬಾ ಲಕ್ಷ್ಮಿ ಸೊಸೆ ಎಷ್ಟು ಚಲೋ ಬಂದ್ಲು, ಮನೆ ತುಂಬ ಬಿಟ್ಲು ಅಂದ್ರೆ ಯಾವಾಗ ಬಿಟ್ಟೆ, ಆ ಹೆಣ್ಮಗಳು ಬಹಳ ದಿಮಾಗ್ ಮಾಡಕತ್ತಿದ್ಲು. ಓದ್ಯಾಳ ಅಂತ ತಾನು ರೋಡಿಗೆ ಬಂದು ನಮಗೂ ರೋಡಿಗೆ ನಿಂದಿರ್ಸ್ಯಾಳ ಅಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟು ಹೊರಗಿನ ಮಂದಿ ಜೊತೆ ಹೆಂಗಾದರೂ ಮ್ಯಾನೇಜ್ ಮಾಡ್ತಿದ್ದೆ. ನಮ್ಮ ಮನೆಯೊಳಗೆ ಬಂದಮೇಲೆ ಎಲ್ಲರೂ ಹಾಲ್ ಒಳಗಿಂದ ಎದ್ದು ಹೋಗ್ಬಿಡ್ತಿದ್ದೆ. ಒಂಟಿತನ ಕಾಡ್ಲಿಕ್ಕೆ. ಊಟದ ತಟ್ಟಿ ತಗೊಂಡ್ರು ಚುಚ್ಚಿ ಬೈಯಕ್ಕೆ ಚಾಲು ಮಾಡಿಬಿಟ್ಟು ಹೆಂಗೆ ನನಗೆ ಟ್ರೀಟ್ ಮಾಡಕತ್ತಿದ್ರು ಅಂದ್ರೆ ನಾನು ಬರೀ ಐ ವಾಸ್ ಫೇಲ್ಯೂರ್. ಬಟ್ ನನಗೆ ಯಾವ ಥರ ಟ್ರೀಟ್ಮೆಂಟ್ ಸಿಕ್ತಂದ್ರೆ ನಾನು ಏನೋ ಅಪರಾಧ ಮಾಡೀನಿ ಅನ್ನೋ ಹಂಗೆ ಟ್ರೀಟ್ ಮಾಡ್ಲಿಕ್ಕೆ ಬಿಟ್ರೆ, ಬದುಕಬೇಕು ಏನಾದರೂ ಮಾಡಬೇಕನ್ನೋ ಆಸೆ ಇತ್ತಾದ್ರೆ ಸೊಸೈಟಿ ಮನೆಯಾಗಿನವ್ರು ಬದುಕುವಂಥ ಚಾನ್ಸ್ ಕೊಡಲಿಲ್ಲ ನನಗೆ. ಸೊ ಬಹಳಷ್ಟು ವಿಚಾರ ಮಾಡಿ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟೆ. ಅಂದರೆ ಮನಸ್ಥಿತಿ ಪೂರ ಶೂನ್ಯ ಆಗ್ಬಿಟ್ಟಿತ್ತು. ಡಾಕ್ಟರ್ಸ್ 5% ಚಾನ್ಸ್ ಕೊಟ್ಟಿದ್ರು ನಾನು ಉಳಿತೀನಂತ. ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ. ಆದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದ ಕಾರಣ ನನ್ನ ಗಂಡ. ಯಾಕಂದರೆ ನಾನು ಉಳಿಯೋದಿಲ್ಲ ಅಂತ ಹೇಳಿದ್ಮೇಲೆ ಪಾಪ ನನ್ನ ಗಂಡ ಹೊರಗಿಂದ ಸಾಲ ತಗೊಂಡು ಬಂದು ನನ್ನ ಜೀವವನ್ನು ಉಳಿಸ್ಕೊಂಡು ಬಂದ. ನನ್ನ ತಾಯಿ ನನ್ನ ಜನ್ಮ ಕೊಟ್ಟಿದ್ರು. ಆದರೆ ನನ್ನ ಗಂಡ ನನ್ನ ಮರು ಜನ್ಮ ಕೊಟ್ಟರು. ಟುಡೇ ವಾಟ್ ಎವರ್ ಐ ಆಮ್, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಇಫ್ he would have been not there, I would have not reached these peaks where I am today. So ಭಾಳಷ್ಟು ಮಂದಿ ಗಂಡುಮಕ್ಕಳದಿರಲಿ, ಅವ್ರಿಗೆಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಒಂದು ಹೆಣ್ಮಗಳ ಗಟ್ಟಿ ಆಗೋದು 3 ಜನಗಳಿಂದ, ಒಂದು ತಂದೆಯಿಂದ, ಒಂದು ಗಂಡನಿಂದ, ನಾವು ವಯಸ್ಸಾದಾಗ ನಮ್ಮ ಮಗನಿಂದ. ನೀವು 3 ಜನ ನಮ್ಮ ಕೈ ಹಿಡ್ಕೊಂಡ್ರೆ ನಿಮ್ಮ ತಾಯಿ ಆಗಲಿ, ತಂಗಿ ಆಗಲಿ, ಹೆಂಡತಿ ಆಗಲಿ, ಮಗಳಾಗಲಿ, ನಮಗೇನು ಬೇಡ, ಒಂದು ಗೌರವ, ಒಂದು ಮರ್ಯಾದೆಯನ್ನು ನೀವೆಲ್ಲರೂ ಕೊಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ನೀವೇನಾದರೂ ಅದನ್ನು ಕೊಟ್ಟಂದ್ರೆ ಈ ಜಗತ್ತೊಳಗೆ ಯಾವುದೇ ವೃದ್ಧಾಶ್ರಮ ಇರುವುದಿಲ್ಲ, ಮಹಿಳಾ ಸಾಂತ್ವನ ಕೇಂದ್ರಗಳಿರುವುದಿಲ್ಲ, ಅನಾಥಾಶ್ರಮ ಇರುವುದಿಲ್ಲ. 10 ಗುಂಟೆಯಲ್ಲಿ ನಾನು ಮಾಡಿದಂಥ ಬೆಳೆಗಳ ವಿವರ: 2,500 ಶ್ರೀಗಂಧ, 1,000 ಮಾವು, 600 ಪೇರಲ, 600 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನುಗ್ಗೆಕಾಯಿ, 100 ಕರಿಬೇವು, 100 ಬಾರಿಹಣ್ಣು, 100 ಹುಣಸೆಹಣ್ಣು, 100 ತೆಂಗು, 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ಬಹಳ ಸಮರ್ಪಕವಾಗಿ ನಾನು ನಿಭಾಯಿಸ್ತಿದ್ದೀನಿ. ಇಷ್ಟೊಂದು ಬೆಳೆಗಳನ್ನು ನಾನು ಯಾಕೆ ಮಾಡಿದ್ದೀನಿ ಅಂದ್ರೆ, ಇವತ್ತೊಂದು ಹುಡುಗ ಹೊಲ ಮನೆ ಮಾಡ್ತಾನಂದ್ರೆ ಅವನಿಗೆ ಹುಡುಗಿ ಕೊಡಕ್ಕೆ ಯಾರೋ ಒಲ್ಲೆನಾಕತ್ತಾರೆ.
ಅವನ ಕಡೆ 100 ಎಕರೆ ಹೊಲ ಆದರೂ ಚಿಂತಿಲ್ಲ, ಅವನು ಪ್ರೈವೇಟ್ ಕಂಪ್ನಿಯಾಗ ಚಕ್ರಾಸಿ ಆದರೂ ಚಿಂತಿಲ್ಲ. ನಾವು 2 ಎಕರೆ ಹೊಲ ಮಾರಿ ಅವನಿಗಾದರೂ ಕೊಟ್ಟು ಮದುವೆ ಮಾಡ್ತೀವಿ, ಹೊಲ ಮನೆ ಇದ್ದವನಿಗೆ ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಹುಡುಗಿ ಅವ್ರ ಮನೆಯಾಗ ರೊಟ್ಟಿ ಬಡ್ದ ಸಾಯಬೇಕು, ಒಂದು ದಿವ್ಸ ಒಂದು ಚಲೋ ಸೀರೆ ಉಡುವಂಗಿಲ್ಲ, ಒಂದು ತೊಲಿ ಬಂಗಾರ ಹಾಕ್ಕೊಳ್ಳೋಂಗಿಲ್ಲ ಅಂಥ ಜೀವನ ಬೇಡ ಮೇಡಮ್ ಅಂತ ನಮ್ಮ ಹೊಲದಾಗ ಕೆಲಸ ಮಾಡೋರೇ ಹೇಳ್ತಾರೆ. ಸೊ ನಾನು ಇಷ್ಟೊಂದು ಬೆಳೆಯನ್ನು ಯಾಕೆ ಮಾಡಿದ್ದೀನಿ ಅಂದರೆ, ಋತು ಆಧಾರಿತ ಬೆಳೆ ಪದ್ಧತಿ. ಫ್ರಮ್ ಎವ್ರಿ ಸೀಸನ್ ಅ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್. ಅದು 15,000 ಬರಲಿ, ಅದು 20,000 ಬರಲಿ, ಅದು 1 ಲಕ್ಷ ಬರಲಿ, ಬಿಕಾಸ್ ಮಾರ್ಕೆಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್. ಸೊ ನಾನೇನು ಹೇಳ್ತೀನಿ, ನಾನು ಇನ್ನೂ ತನಕ ನಿಮ್ಗೆ ಹೇಳಿದೆ, ಪೇರಳೆ ಹಣ್ಣು, ಮಾವು, ಸೀತಾಫಲ ಇದೆಲ್ಲ ಮನೆ ನಡೆಸ್ಲಿಕ್ಕೆ ಆಗ್ತದೆ. ಆದ್ರೆ 45ರಿಂದ 50 ವರ್ಷ ಆದ್ಮೇಲೆ ಹೊಲ ಮನೆಯೊಳಗೆ ದುಡಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ AC ರೂಮ್ ಒಳಗೆ ಕುಂತ್ಕೊಂಡು 1 ಲಕ್ಷ ರೂಪಾಯಿ ಪಗಾರ ತಗೊಳ್ಳುವಂತ ಹಣೆ ಬರ ರೈತಂದು ಇರೋದಿಲ್ಲ. ಯಾಕಂದ್ರೆ ಬಿಸಿಲೊಳಗೆ ಸುಡಬೇಕಾಗ್ತದೆ, ಮಳೆಯಾಗ ನೆನಿಬೇಕಾಗ್ತದೆ, ಥಂಡ್ಯಾಗ ನಡಬೇಕಾಗ್ತದೆ. ಅವಾಗಷ್ಟ ಬಂಕದೊಳಗೆ 1-2 ಚೀಲ ಕಾಳಿರ್ತಾವೆ. ರೇಟ್ ಸಿಕ್ಕರೆ ಹೆಂಡತಿ ಕೈಯೊಳಗೆ ಬಂದು 2,000 ರೂಪಾಯಿ ಕೊಟ್ಟಿರ್ತಾನೆ. ರೇಟ್ ಸಿಗ್ಲಿಲ್ಲ ಅಂದ್ರೆ ಗೊಬ್ಬರದ ಅಂಗಡಿಯವ್ರ ಮುಂದೆ ಹೋಗಿ ಕಣ್ಣೊಳಗೆ ಕಣ್ಣಿಟ್ಟು ಮಾತಾಡೋ ಅಧಿಕಾರ ಕಳ್ಕೊಂಡಿರ್ತಾನೆ. ಯಾಕಂದ್ರೆ ಸಾಲಗಾರ ಆಗಿರ್ತಾನೆ. ತಲೆ ಕೆಳಗೆ ಮಾಡಿ, ಯಪ್ಪ ಈ ವರ್ಷ ಬಡ್ಡಿ ಇಟ್ಕೋ, ಮುಂದಿನ ವರ್ಷ ಅಸಲು ಕೊಡ್ತೀನಿ ಅಂತ ಹೇಳಿ ಬಂದಿರ್ತಾನೆ. ಇವತ್ತು ನಿಮ್ಮ ಮುಂದೆ ನಿಂತು ನಾ ಮಾತಾಡ್ಲಿಕ್ಕತ್ತೀನಂದ್ರೆ ನಾ ದಿನ ನೋಡಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು 1000 ಸಲ ಬಿದ್ದಿದ್ದೀನಿ, 1 ಸಲ ಎದ್ದೀನಿ. ಇವತ್ತು ಹೇಳೋಕ್ಕಿಂತ ಹೆಚ್ಚಿಗೆ ವಿಶ್ವಾಸ ಇರೋದು ಬೀಳೋದ್ರ ಮೇಲೆ. ಯಾಕಂದರೆ ಯಾವ ಮನುಷ್ಯ ಬೀಳ್ತಾನ ಅವನ ಮೇಲೆ ಎದ್ದೇಳೋದು. ಅದಕ್ಕೆ ಯಾವಾಗಾದರೂ ನಿಮಗೇನಾದರೂ ಕಷ್ಟ ಬಂದದಂದ್ರೆ ಎಂದಿಗೂ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ದೇವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಐತಿ. ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡ್ತೀರನ್ನೋ ಅಂತ ಕಾನ್ಫಿಡೆನ್ಸ್ ದೇವರಲ್ಲಿದ್ದೇ ನಿಮ್ಗೆ ಆ ಕಷ್ಟ ಅನ್ನೋದು ಕೊಟ್ಟಿರ್ತಾನೆ. ಟೈಮ್ ಬೇಕು. ಯಾಕಂದರೆ ಯಾವುದೇ ಕಷ್ಟನೂ ದೊಡ್ಡದಿರೋದಿಲ್ಲ, ಯಾವುದೇ ಸುಖನೂ ಭಾಳ ದಿವಸ ಇರೋದಿಲ್ಲ. ರೊಟೇಷನ್ ಇದ್ದೇ ಇರ್ತದೆ. ಅದಕ್ಕೆ ಇದ್ದಾಗ ಹಿಗ್ಗಬೇಡ್ರಿ, ಇಲ್ದಾಗ ಕುಗ್ಗಬೇಡ್ರಿ. ಒಂದೇ ಥರ ಇರುವಂಥ ಒಂದು ಮೆಂಟಾಲಿಟಿಯನ್ನು ನೀವು ಬೆಳೆಸ್ಕೋಬೇಕಂತ ನಾನು ಹೇಳ್ತೀನಿ. ಇನ್ನು 45ರಿಂದ 50 ವರ್ಷ ಆದಮೇಲೆ ಹೊಲ ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಾರ್ದ ನಾವು ಮನೆಗೆ ಕುಂತ್ರೆ ಮಗ ಸೊಸಿ ಗೊಜ್ಜೆ ಹಾಕಿವಿ. ಯಾಕಂದ್ರೆ ಇವತ್ತು ನಾನು ರೊಟ್ಟಿ ಇದ್ದರಷ್ಟು ಮರ್ಯಾದೆ ಕೊಡ್ತಾರೆ. ರೊಕ್ಕ ಇಲ್ಲಂದ್ರೆ ಅಲ್ಲೇ ಮಂಚದ ಮೇಲೆ ಕುಂದಿರಿಸಿ ಒಂದು ರೊಟ್ಟಿ ಒಗಿತಾರೆ. ಅವಾಗ ರೈತನ ಜೀವನ ಹೆಂಗೆ? ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡಂಥ ಬೆಳೆ ಶ್ರೀಗಂಧ. ಬಿಕಾಸ್ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ರೇಟ್ ಆಫ್ ಕರ್ನಾಟಕ, ಟುಡೇಸ್ ಎಕ್ಸಿಸ್ಟಿಂಗ್ ಪ್ರೈಸ್ ಆಫ್ ಸ್ಯಾಂಡ್ವುಡ್ per kg 10,000 rupees per kg. Per tonnage it will become 1 crore. From each acre a farmer can expect minimum 5 to 6 crores. It means ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು. ಆದರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿಯಲ್ಲಿ ಮಾತಾಡಬೇಕು, ಆ ದಿನ ಬರಬೇಕು. ಅದೇ ನನ್ನ ವಿಜನ್ ಇರೋದು. ಯಾಕಂದ್ರೆ ಭಾಳಷ್ಟು ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರಗಿರ್ತು. ನನ್ನ ಗಂಡನು ಆಫೀಸರ್ ಆಗಿದ್ರೆ ನಾನು ಒಂದು 10 ತೊಲಿ ಬಂಗಾರ ಹಾಕ್ಕೊಂತೀನಿ. ಎಷ್ಟು ಸಲ ರೈತನ ಮಕ್ಕಳ ಮನಸ್ಸು ಮರಗಿರ್ತು. ನಮ್ಮಮ್ಮ ಅಪ್ಪನೂ ಆಫೀಸರ್ ಆಗಿದ್ರೆ ನಾವು ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಿದ್ವಿ. ನಾನು ಯಾಕಂದರೆ ಎಷ್ಟು ಸಲ ಫೀಸ್ ಕಟ್ಟಕ್ಕೆ ರೊಕ್ಕಿರ್ಲಾರ್ದ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಿ ಕಳಿಸಿ ಅಂಥ ಜೀವನ. ಬಿಕಾಸ್ ದಿಸ್ ಇಸ್ ನಾಟ್ ದ ಸ್ಟೋರಿ ಆಫ್ ಒನ್ ಕವಿತಾ ಮಿಶ್ರಾ. ದಿಸ್ ಇಸ್ ಅನ್ಹರ್ಡ್ ವಾಯ್ಸ್ ಆಫ್ ಮೆನಿ ಕವಿತಾ ಮಿಶ್ರಾಸ್ who have been suppressed, who have been harassed, who have been isolated, and who have been humiliated. So believe me, ಬಹಳಷ್ಟು ಮಂದಿ ರೈತರ ಹೆಣ್ಮಕ್ಳು ರೈತರು ಪ್ರತಿದಿನ ಸತ್ತು ಬದುಕ್ತಾರೆ. ಬಹಳಷ್ಟು ಅವರ ಆಸೆ ಚೆನ್ನಾಗಿ ಓದಿ ನಿಮ್ಮ ಮನೆತನಕ್ಕೆ ಒಂದು ದೊಡ್ಡ ಕಲ್ಲಾಗಿ ನಿಂದಿರ್ಬೇಕು ನೀವು. ಅದೇ ನನ್ನ ಆಸೆ. ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಮಾಡ್ಕೊಂಡು ನಾನು ಹೋಗ್ಬೇಕಾದ್ರೆ ನನ್ನ ಮಗಳು ಬಂದು ನನಗೊಂದು ಪ್ರಶ್ನೆ ಕೇಳಿದ್ರು. She has completed recently Electronics and Communications Engineering from Acharya Institute of Technology, and now she is taking the training in Vajiram IAS Center, Cochin. She asked me one question, Mummy,
ಪಪ್ಪ ಏನು ನೌಕರಿ ಬಿಡಂದ್ರೆ ನೀನು ಯಾಕೆ ಬಿಟ್ಟು? ನಿಮ್ಮ ಅಕ್ಕ ತಂಗಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅದಾರ ಬೆಂಗಳೂರೊಳಗೆ, ಎಷ್ಟು ಒಳ್ಳೆ ಜೀವನ ಕೊಟ್ಟಾರ ಅವ್ರ ಮಕ್ಕಳಿಗೆ. ನೀ ನಮಗೆ ಏನು ಕೊಟ್ಟು? ಯಾವಾಗ ನೋಡ್ದೋ ಲೇಬರ್ ಓಡ್ ಹೋದ, ಮಳೆ ಬರಲಿಲ್ಲ, ರೇಟ್ ಸಿಗಲಿಲ್ಲ, ಎದ್ರ ಬಿದ್ದರೆ ಇದು ರೆಗ್ಯುಲರ್ ಕಾಮನ್ ಲೈಫ್ ಸ್ಟೈಲ್. ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟು ಚಲೋ ಐತಿ, ನೀ ಯಾಕೆ ಒಪ್ಕೊಂಡು? ನೀ ಇದನ್ನೆಲ್ಲ ಧಿಕ್ಕರಿಸಿ ಬರಬೇಕಿತ್ತು. ಮತ್ತು ಇಂಥ ಜೀವನ ಕೊಡಲಿಕ್ಕೆ ನಮಗೆ ಜನ್ಮ ಯಾಕೆ ಕೊಟ್ಟಿ ಅಂತ ನನ್ನ ಮಗಳು ನನ್ನ ಅಸ್ತಿತ್ವದ ಬಗ್ಗೆ ಒಂದು ಪ್ರಶ್ನೆ ಕೇಳಿ. ಸ್ವಲ್ಪ ಹೊತ್ತು ದಪ್ಪಂತ ಕೆಳಗೆ ಬಿಟ್ಟೆ ನಾವು, ಯಾಕಂದ್ರೆ ಐ ವಾಸ್ ವೆರಿ ಹೆಲ್ಪ್ಲೆಸ್. ಆಕೆ ನಾ ಪ್ರಶ್ನೆಗೆ ಉತ್ತರ ಕೊಡುವಂಥ ಕಾನ್ಫಿಡೆನ್ಸ್ ನನ್ನಲ್ಲಿ ಇದ್ದಿಲ್ಲ. ಬಿಕಾಸ್ ಐ ಹ್ಯಾಸ್ ಟೇಕನ್ ಅಗ್ರಿಕಲ್ಚರ್ ಆಸ್ ಆಕ್ಯುಪೇಷನ್, ಬಟ್ she forced me to accept agriculture is the best business rather than the occupation. So I decided to change my direction in agriculture. So I started my own nurseries, taking the trainings by IWST, Indian Wood Science Technology. ಹಾಗಾಗಿ ನಾನು ಉತ್ಕೃಷ್ಟ ದರ್ಜೆಯ ಶ್ರೀಗಂಧದ ಸಸಿಗಳನ್ನು ನನ್ನ ಮದರ್ ಪ್ಲಾಂಟ್ನಿಂದ ನಾನು ಸ್ವತಃ ರೆಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ನಾನು ನನ್ನ ಶ್ರೀಗಂಧದ ನರ್ಸರಿ ಆಗಿರ್ಬೋದು, ಮಾವು, ಪೇರಲ ಎಲ್ಲದರದ್ದು ಮದರ್ ಪ್ಲಾಂಟ್ನಿಂದ ನಾನು ರೆಡಿ ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ, ಮುಜಫರ್ಪುರ್ ಬಿಹಾರ್, ಛತ್ತೀಸ್ಗಢ ರಾಯ್ಪುರ್, ಮೈಸಾನಾ ಗುಜರಾತ್, ಆಂಧ್ರ ಪ್ರದೇಶ್, ಹರಿಯಾಣ, ತೆಲಂಗಾಣ, ಭಾರತದ ಎಲ್ಲ ರಾಜ್ಯಗಳಿಗೆ ನನ್ನ ಶ್ರೀಗಂಧದ ಸಸಿಗಳನ್ನು ನಾನು ಸಪ್ಲೈ ಮಾಡ್ತಿದ್ದೀನಿ. ಸೊ ಐ ಥ್ಯಾಂಕ್ ಮೈ ಡಾಟರ್ and I feel very proud to say this along with the farm woman. Today I am a woman entrepreneur in agriculture. She gifted me that day. ಯಾಕಂದ್ರೆ ಬಹಳಷ್ಟು ಮಂದಿ ಹೆಣ್ಮಕ್ಳು ಕುಂತೀರಿ, ಯಾರಾದರೂ ನಿಮ್ಮ ಬಗ್ಗೆ ಮಾತಾಡ್ತಾರಂದ್ರೆ, ಯಾಕಂದ್ರೆ ದಾಸರು ಹೇಳಿದ್ದಾರೆ, ನಿಂದಕರಿರಬೇಕು ನಿಂದಕರು. ನಿಂದಕರಿಲ್ಲಂದ್ರೆ ನಿಮ್ಮ ಜೀವನ ಪರ್ಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ಮಂದಿ ಹುಡುಗಿಯರದಿರಿ, somebody speaking about you, think that you are very special, so only they are speaking about you. Never underestimate yourself at any instant of your life, because God has created you to do the wonders and miracles. ಆದಿಶಕ್ತಿ ಅವತಾರ ನೀವು, ಲಕ್ಷ್ಮಿಯ ಸ್ವರೂಪ ನೀವು, ಜಗನ್ಮಾತೆ ಅವತಾರ ನೀವು. ಸೃಷ್ಟಿ, ಸ್ಥಿತಿ, ಲಯ ಮೂರಕ್ಕೂ ಕಾರಣೀಕರ್ತರು ನೀವು. ನೀವಿಲ್ಲಂದ್ರೆ ಆಟನ ನಿಂತು. ಅದಕ್ಕೆ ಯಾವುದೇ ಕಾರಣಕ್ಕೂ ನನ್ನಿಂದ ಆಗೋದಿಲ್ಲ ಅಂತ ಕುಂದರಬೇಡ್ರಿ ಹೆಣ್ಮಕ್ಳೇ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡುವಂಥ ಶಕ್ತಿ ನಿಮ್ಮಲ್ಲೈತಿ. ಅದನ್ನೇ ನಾನು ಮಾಡಿಕೊಂಡು ಬಂದಿದ್ದು. ಯಾಕಂದ್ರೆ ನಾನು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮ್ ಬರ್ತಿದ್ದಕ್ಕೆ ನನ್ನ ಮೇಡಮ್ ಇಲ್ಲಿ ಕರೆದಿಲ್ಲ. ನಾನು 15ರಿಂದ 20 ದನ ಕಸದ ಹೆಂಡಿ ಕಸ ಬೆಳಿತೀನಿ, 50 ಕುರಿ ಮೇಯಿಸ್ಕೊಂಡು ಬರ್ತೀನಿ, 200 ಕೋಳಿಗಳನ್ನು ನೋಡ್ಕೊತೀನಿ. ನನ್ನ ಲೇಬರ್ ಮೆಂಟಾಲಿಟಿಗೆ, ಅವ್ರ ಮೆಂಟಾಲಿಟಿಗೆ ನನ್ನ ಮೆಂಟಾಲಿಟಿಯನ್ನು ಸೆಟ್ ಮಾಡಿಕೊಂಡು ಅವ್ರ ಜೊತೆ ಕುಂತ್ಕೊಂಡು ಕೆಲಸ ಮಾಡಿ ನನ್ನ ಬಣ್ಣವನ್ನು ಭೂಮಿ ತಾಯಿ ಕೊಟ್ಟು, ಭೂಮಿ ತಾಯಿ ಬಣ್ಣವನ್ನು ನಾನು ತಗೊಂಡಾಗೆ ನನಗೆ ಈ ಸನ್ಮಾನ ಸಿಕ್ಕಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಕೆಲಸ ನನ್ನಿಂದ ಆಗೋದಿಲ್ಲ. ಈ ಕೆಲಸ ಸಣ್ಣದಂತೆ ಎಂದಿಗೂ ತಿಳ್ಕೊಬೇಡ್ರಿ. ಯಾವ ಕೆಲಸ ನಿಮಗೆ ಮಂದಿ ಕಡೆ ಬೇಡುವಂಗೆ ಮಾಡ್ತದಲ್ಲ ಅದು ಸಣ್ಣ ಕೆಲಸ. ನಿಮ್ಮ ಹೊಲ ಮನೆಯೊಳಗಾಗಿರ್ಬೋದು, ನೀವು ಯಾವುದೇ ಕ್ಷೇತ್ರದೊಳಗಾಗಿರ್ಬೋದು, ಯಾವುದೇ ಕೆಲಸ ಮಾಡಿದ್ರು ಫೀಲ್ ಪ್ರೌಡ್ ಅಬೌಟ್ ದಟ್. ಅವ್ರು ಹಂಗದಾರ ನಾವು ಹಿಂಗದಾರ ಎಂದಿಗೂ ಮಾಡಬೇಡ್ರಿ. ಆಮೇಲೆ ಸ್ಪೆಷಲಿ ಹುಡುಗಿಯರಿಗೆ ಬಂದು ಮಾತಾಡ್ತೀನಿ, ನೆವರ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್, ಬಿಕಾಸ್ ಯು ಆರ್ ಆಸ್ ಬ್ಯೂಟಿ ಆಸ್ ಐಶ್ವರ್ಯ ರಾಯ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ಯಾಕಂದ್ರೆ ಬ್ಯಾರೆದವ್ರ ಮನೆ ಒಲಿ ನೋಡಿ ನೀವು ಅಡುಗೆ ಮಾಡಕತ್ತಂದ್ರೆ ಅಡುಗೆ ಯಾವತ್ತೂ ರುಚಿ ಆಗೋದಿಲ್ಲ. ನಿಮ್ಮ ಮನ್ಯಾಗ ಎಷ್ಟು ಉಪ್ಪು, ಖಾರ, ಹುಳಿ, ಎಣ್ಣೆ ಐತಿ ಅದನ್ನ ನೋಡಿ ಅಡುಗೆ ಮಾಡಿ ಭಾಳ ರುಚಿ ಆಗ್ತದೆ. ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀವು ಸಣ್ಣ ಮಾಡ್ಕೊಳ್ಳಿಕ್ಕತ್ತೀರಿ. ಸೊ ಡೋಂಟ್ ಡೂ ದ್ಯಾಟ್. ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಮಗಳು ಹಂಗೆ ಹೇಳಿದಕ್ಕೆ ಮತ್ತೆ ವಾಪಸ್ ಬಂದು ನಮ್ಮ ಅಕ್ಕ ತಂಗಿನೂ ಬಂದ್ರೆ ಅಕ್ಕಿ ಕರ್ಕೊಂಡು ಅವರು ಬ್ಯಾಂಗ್ಳೂರೊಳಗೆ ಮನೆ ತೊಗೊಂಡಿದ್ರು, ಲೋನ್ ತೊಗೊಂಡಿದ್ರು, ತಿಂಗಳ ಲೋನ್ ಕಟ್ಟಬೇಕಲ್ಲ. ಆ MNC ಒಳಗೆ ಬಹಳಷ್ಟು ದುಡಿಸ್ಕೊಂತಾರವ, ಎಷ್ಟಾದ್ರೂ ಕ್ಲಾಸ್ ಕೊಡ್ತಾರ ನಮಗೆಲ್ಲ. Growing sandalwood, the major problem in growing sandalwood is the protection. So we have e-protection system right with us. So we have to insert the microchip within the tree.
And for this, we have to use 4 gateways through routers, not with the modem, because modem will interact with only one device, whereas your router will interact with multi devices, and one of this connection will be given to IWST server. In this package, you will be given drone. In that, you have day vision cameras and dark vision cameras. If daytime anybody enters your land, your neighbor or else your neighbor will inform you, but night time it's very difficult to find out. So, ಇದು dark vision camera ಕೆಲಸ ಏನಂದ್ರೆ it will capture the images who all entering your farm right from evening 6:30 to morning 6:30, and it will send to the IWST. And even though if theft ಆತಂದ್ರೂ the location ಅದು ಏನು ಕಟ್ ಮಾಡ್ಕೊಂಡು ಹೋಗ್ತಾರಲ್ಲ, it will show the location where exactly your road is moving in which direction. So now the protection is not at all the issue. If you want detailed information regarding this, you can call me. Madam, give my number. Is it okay? If you want any questions, please ask me, because Yeah, now the forum is open. You can have, if you have any questions, you You can may ask. free to ask madam. So as we came to know that she is not only the farmer, but she is an technologist also. and right now you are my kids. Ask me like your parents, okay? Please raise your hand if you want to ask anything to madam. Yes. Then there is the sandalwood cultivation. There is taking 15 to 20 years now. Because we have any 10 years to cultivate sandalwood tree. No, ಅದೇ ನಿಮ್ಗೆ ಕನ್ನಡ ಬರುತ್ತಾ? But ಈಗ ಶ್ರೀಗಂಧ ಬೆಳೆ ಬರ್ಬೇಕಂದ್ರೆ 12ರಿಂದ 15 ವರ್ಷ ವೇಟ್ ಮಾಡಬೇಕು. ಆದ್ರೆ ನಾವೆಲ್ಲ ಮಧ್ಯಮ ವರ್ಗದ ಬೆಳೆಗಾರರಾಗಿದ್ದರಿಂದ 12ರಿಂದ 15 ವರ್ಷ ಬರೀ ಶ್ರೀಗಂಧ ನೋಡ್ಕೊಂಡು ಕುಂತ್ರು ಮನೆ ನಡೆಯುವುದಿಲ್ಲ. ಅದಕ್ಕೋಸ್ಕರ ಶ್ರೀಗಂಧ ಒಂದು ಪರಾವಲಂಬಿ ಗಿಡ. ಇಟ್ ಈಸ್ ಪ್ಯಾರಾಸೈಟ್, ಇಟ್ ರಿಕ್ವೈರ್ಸ್ ದ ಹೋಸ್ಟ್. ಸೊ ಎಂಥ ಪ್ಯಾರಾಸೈಟ್ ಹುಡುಕ್ರಿ ಅಂದ್ರೆ ಶ್ರೀಗಂಧದ ಹೊಟ್ಟಿ ತುಂಬಬೇಕು, ನಿಮ್ದು ಹೊಟ್ಟಿ ತುಂಬಿರ್ಬೇಕು. ಸೊ ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿದ್ದು ಪೇರಲ, ಸೀತಾಫಲ, ಮಾವು, ನೀರ್ಲೆಣ್ಣು, ಹುಣಸೆ ಹಣ್ಣು. ಅದು ತಿಂಗಳ ನಿಮ್ಗೆ ರೊಕ್ಕ ಕೊಡ್ಕೊಂತ ಹೋಗ್ತದೆ. ಇನ್ನು 12ರಿಂದ 15 ವರ್ಷ ಇಲ್ಲಿ ಪೇರಲೆಣ್ಣು ಹಾರ್ಟಿಕಲ್ಚರ್ ಏನಿದೆಯಲ್ಲ, ಅದು ಬೋನಸ್ ಶ್ರೀಗಂಧ ಫಿಕ್ಸ್ ಡೆಪಾಸಿಟ್. ಗಾಟ್ ಇಟ್? ಅತಿ ಸಣ್ಣ ರೈತರು ಏನು ಮಾಡ್ತಾರೆ ಮ್ಯಾಮ್, ಅವರಿಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಭಾಳ ಅಂತ ಕೇಳಿ ಅದ ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ರೆ ಅವ್ರು ಏನ್ ಮಾಡ್ರಿ, ಈ ಪ್ರೊಟೆಕ್ಷನ್ ಸಿಸ್ಟಮ್ ಇಸ್ ಲಿಟಲ್ ಬಿಟ್ ಕಾಸ್ಟ್ಲಿಯರ್. ಸೊ ಅವ್ರಿಗೆ ಏನೋ ಮಾಡಂತ ಹೇಳ್ರಿ, ಬೌಂಡ್ರೀಸಿಗೆಲ್ಲ ಪ್ರಿಕ್ಡ್ ಬ್ಯಾಂಬೂ, ಮುಳ್ಳಿನ ಬಿದಿರು ಬರ್ತದೆ. 2 ಫೀಟಿಗೆ ಒಂದು ಮುಳ್ಳಿನ ಬಿದಿರು ಹಾಕೊಂಡ್ಬಿಟ್ರೆ 15 ವರ್ಷಕ್ಕೆ ನಿಮ್ ಹೊಲದಾಗ ಇರುವಿ ಕೂಡ ಬರೋದಿಲ್ಲ. ಆಮೇಲೆ 40ರಿಂದ 50 ಫೀಟ್ ಬೆಳೆದ್ಮೇಲೆ ಒಳಗೆ ಶ್ರೀಗಂಧ ಮಾಡ್ರಿ ಅಂತ ಯಾರಿಗೆ ಗೊತ್ತೂ ಆಗೋದಿಲ್ಲ. ಆಮೇಲೆ ಸ್ಮಗ್ಲರ್ಸ್ ಅಟ್ಯಾಕ್ ಆಗೋದಿಲ್ಲ, ಯಾಕಂದ್ರೆ ಅದು ಒಳಗಿಂದ ಸಾಲಿಡ್ ಬರ್ತದೆ, ಕೊಳ್ಳಿರುವುದಿಲ್ರಿ ಬಿದಿರು, ಪ್ರಿಕ್ಡ್ ಬ್ಯಾಂಬೂ. ನೀವು ಐರನ್ ಕಟ್ ಮಾಡ್ಬೋದು, ಬಟ್ ಅದನ್ನ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನೆಲ್ಲರೂ ಮಾಡ್ಬೋದು, ಯಾಕಂದ್ರೆ ಅವ್ರ ಇದು ಫಾರೆಸ್ಟ್ರಿ ಒಳಗೆ ₹3 ಒಂದು ಗಿಡ ಸಿಗ್ತಾವೆ. ಇಟ್ ಇಸ್ ನಾಟ್ ಕಾಸ್ಟ್ಲಿ ಆಲ್ಸೋ. ಸೊ ಬಿಫೋರ್ ಡೂಯಿಂಗ್ ದ ಪ್ಲಾಂಟೇಶನ್, ಸೊ ಡಿವೈಡ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಗ್ರೋ ಫಾರೆಸ್ಟ್ರಿ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಆ ತರ ಮಾಡಿದಾಗ ಏನಾಗ್ತದೆ, ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಈ ತರ. ಅಫ್ಕೋರ್ಸ್ ಈಗ ನಮ್ಗೆ ಬೋನಸ್ ಅಂತೂ ಸಿಗೋದಿಲ್ಲ, ಅದಕ್ಕೆ ಒಂದು 4 ಕುರಿ ಮರಿ ಅವೆಲ್ಲ ಮಾರಿದ್ರೆ ಅಂದ್ರೆ ದೀಪಾವಳಿ, ಯುಗಾದಿ ಎಲ್ಲ ಸೆಲೆಬ್ರೇಟ್ ಮಾಡ್ಬೋದು ಮಾರಾಟ ಮಾಡಿ. in my field ma'am, ಹಾ, they are cultivating ಕನ್ನಡ ಕೇಳ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಮೈಕ್ ಇಟ್ಕೊಡ್ರಿ. ನಮ್ಮ ಇಂಡಿಯಾ ಸೈಡ್ ಮೇಡಮ್ ಆಲ್ರೆಡಿ ನಾವು ಹೊಲದಾಗ ಸ್ಯಾಂಡಲ್ವುಡ್ ಕಲ್ಟಿವೇಶನ್ ಮಾಡಿದ್ದೇವೆ ಮೇಡಮ್. ಸಮ್ ಪೀಪಲ್ಸ್ ಆರ್ ಕಟಿಂಗ್ ಟ್ರೀ ಅಂಡ್ ಇಸ್ ವಾಟ್ ಮೇಡಮ್. ಎಸ್, ಅದು ಬೈ ಚಾನ್ಸ್ ಶ್ರೀಗಂಧ ಕಟ್ ಮಾಡ್ಕೊಂಡು ಹೋಗಿದ್ದಾರಂದ್ರು ಗ್ರೌಂಡ್ ಲೆವೆಲ್ ಇಂದ 5 ಫೀಟ್ ತನ ಅಷ್ಟು ಶ್ರೀಗಂಧ ಇರ್ತದೆ. ಮ್ಯಾಲಿಂದ ಒಲಿಯೂರು ಕಟ್ಗಿ ನಿಮ್ಗೆ ಎಲ್ಲಕ್ಕಿಂತ ದೊಡ್ಡ ರೊಕ್ಕ ಇರೋದು ಶ್ರೀಗಂಧದ ಊಟದಲ್ಲಿ. ಬಿಕಾಸ್ 6 to 8% ಆಯಿಲ್ ಕಂಟೆಂಟ್ ಇರುವಂತ ರಾಜ್ಯ ಜಗತ್ತೊಳಗೆ ಯಾವ್ದು ಐತಂದ್ರೆ ಕರ್ನಾಟಕ ಒಂದ. Because today's existing price of 1 kg sandalwood oil is 7 to 8 lakhs rupees per kg. So your root zone is a bonus for you. Please take use of that. Is it okay? Thanks. Okay. Anybody? ಹಲೋ ಮ್ಯಾಮ್, ನನ್ನ ಹೆಸರು ಅಜಯ್ ಅಂತ. ನಾನು ಆ್ಯಕ್ಚುಲಿ ನನ್ನ ನೇಟಿವ್ ಉಡುಪಿ. ಸೊ ಅಲ್ಲಿ ನನ್ನ ದೊಡ್ಡಪ್ಪ ಅವರೆಲ್ಲ ಅಗ್ರಿಕಲ್ಚರ್ ಮಾಡ್ತಾರೆ. ಸೊ ನಾವು ಏನಂದ್ರೆ ಈಗ ಮೇನ್ಲಿ ಬೆಳೀತಾ ಇರೋದು, ಈಗ ಮೇನ್ಲಿ ರೈಸ್ ಬೆಳೀತಾ ಇದ್ದೀವಿ ನಾವು. ಸೊ ಅಂದ್ರೆ ರೈಸ್ ಮೇಲೆ ಡಿಪೆಂಡ್ ಆಗಿ ತುಂಬಾ ವರ್ಷ ಇದೆ ದೊಡ್ಡಪ್ಪ ಚಿಕ್ಕಪ್ಪ. ಸೊ ಇವಾಗ ನಾನು
ನಾನು ಏನು ಯೋಚನೆ ಮಾಡ್ತೇನೆ ಅಂದರೆ ಇನ್ಸ್ಟೆಡ್ ಆಫ್ ಗ್ರೋಯಿಂಗ್ ಸಿಂಗಲ್ ಕ್ರಾಪ್ ಲೈಕ್ ಆಸ್ ಯು ಸೆಡ್ ಇಂಟಿಗ್ರೇಟಿವ್ ಫಾರ್ಮಿಂಗ್ ಸೊ ಇವನ್ ಐ ಹ್ಯಾವ್ ದ ಲೈಕ್ ಡ್ರೀಮ್ ಟು ಮೇಕ್ ಮೆನಿ ಕ್ರಾಪ್ಸ್ ಇನ್ ದ ಫೀಲ್ಡ್ ಬಟ್ ಏನಂತಂದ್ರೆ ದೇ ಆರ್ ನಾಟ್ ಲೈಕ್ ಅವ್ರು ಒಪ್ಪೋದಿಲ್ಲ ಅಂದ್ರೆ ಈ ಥಾಟ್ ಅಂದ್ರೆ ಹಿಂಗೆ ಇಲ್ಲ ಅದಕ್ಕೆ ನೀವೆಲ್ಲ ಯಾರು ಒಪ್ಪುದಿಲ್ಲ. ನಾನು ನನ್ನ ಮಕ್ಕಳು ಮಾಡ್ತಾರೆ ಅಂದ್ರೆ ಬೇಡ ಅಂತೀನಿ. ಯಾಕಂತ ಕೇಳ್ರಿ, ಹೊಲ ಮನೆ ಮಾಡೋ ಮೊದಲು ಟುಡೇ ನಮ್ಮ ಹೊಲ ಮನೆ ಮಾಡಬೇಕಾದ್ರೆ ಮೇಜರ್ ಪ್ರಾಬ್ಲಮ್ ಲೇಬರ್, ಎಣ್ಣೆ ಔಷಧ ಗೊಬ್ಬರಕ್ಕೆ ನಮ್ಮ ಕಡೆ ರೊಕ್ಕಿಲ್ಲ, ಮಳೆ ಒಂದು ವರ್ಷ ಬರ್ತದೆ ಒಂದು ವರ್ಷ ಬರೋದಿಲ್ಲ. ಸೊ ದೀಸ್ ಆರ್ ದ ಮೇಜರ್ ಪ್ರಾಬ್ಲಮ್ ಆಲ್ ಫಾರ್ಮರ್ಸ್ ಆರ್ ಫೇಸಿಂಗ್. ಸೊ ನಾನು ಏನು ಹೇಳ್ತೀನಿ, ಬಿಕಾಸ್ ಐ ಆಮ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ಆ್ಯಂಡ್ ಡಿವೈಡ್ ದ ರಿಸೋರ್ಸಸ್ ಆಫ್ ಇನ್ಕಮ್. ಯಾಕಂದ್ರೆ ಈಗ ನಾವು ಮಾಡಿದ್ರೆ ನೀವು ಹೇಳಿದ್ರಿ ಈಗ ರೈಸ್ ಒಂದ ಮಾಡ್ತೀವಿ, ರೈಸ್ ಈಗ ಭಾಳ ಅಂದ್ರೆ 1100-1200 ರೂಪಾಯಿ ರೇಟ್ ಐತಿ. ಕಾಸ್ಟ್ ಆಫ್ ಕಲ್ಟಿವೇಶನ್ 1 ಎಕರೆ ಗದ್ದೆ ಮಾಡ್ಬೇಕಂದ್ರೆ 40,000-50,000 ರೂಪಾಯಿ ಐತಿ. ಮತ್ತು ನಾವು ಅದ್ರೊಳಗೆ 30 ಚೀಲ ತೆಗೆದ್ರೆ 30,000 ರೂಪಾಯಿ ಬಂತು, ಇನ್ನೂ ಕೈಲಿ 10,000 ರೂಪಾಯಿ ಹಾಕ್ಕೊಡ್ಬೇಕು, ಹೌದಿಲ್ಲ? ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ, ಕೃಷಿಯ ವೆಚ್ಚವನ್ನು ಕಡಿಮೆ ಮಾಡಿರಿ. ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್. ಯಾಕಂದ್ರೆ ನನ್ನ ಪ್ರಕಾರ 5 ಲಕ್ಷ ರೂಪಾಯಿ ಖರ್ಚು ಮಾಡಿ 6 ಲಕ್ಷ ರೂಪಾಯಿ ತೆಗೆದೋ ಪ್ರಗತಿಪರ ರೈತ ಅಲ್ಲ. ನಿಮ್ಮ ಕೃಷಿಯ ವೆಚ್ಚವನ್ನು ಆದಷ್ಟು ಕಡಿಮೆ ಮಾಡಿ ಮೂವ್ ಅಲಾಂಗ್ ವಿತ್ ದ ನೇಚರ್. ಬಿಕಾಸ್ ಆಲ್ರೆಡಿ ಕೊರೋನಾ ಹ್ಯಾಸ್ ಟಾಟ್ ಅಸ್ ಮೆನಿ ಥಿಂಗ್ಸ್. ಆಕ್ಸಿಜನ್ ಇರಲಾರ್ದು ಎಷ್ಟು ಮಂದಿ ಸತ್ತಾರೆ ಹೇಳ್ರಿ. ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೀನಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಹೌ ಇಸ್ ಇಟ್ ಪಾಸಿಬಲ್? ಲೈನ್ ಟು ಲೈನ್ 10 ಫೀಟ್ ಡಿಸ್ಟೆನ್ಸ್ ಇಟ್ಟು ಗಿಡದಿಂದ ಗಿಡಕ್ಕೆ 6 ಫೀಟ್ ಡಿಸ್ಟೆನ್ಸ್ ಇಟ್ಟಾಗ 10 ಫೀಟ್ ಏನು ಇರ್ತೈತಿ ಅದ್ರೊಳಗೆ ಸಣ್ಣ ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಎರಡೂ ಓಡಾಡ್ತವೆ. ಅದ್ರಾಗ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಹೆಸರು, ಶೇಂಗಾ ಎಲ್ಲ ಬೆಳ್ಕೊಳ್ರಿ, ಅದು ಶಾರ್ಟ್ ಟರ್ಮ್. ಈ ಬದುಗಳಗಳೆಲ್ಲ ಪೇರಲ, ಮಾವು, ಸೀತಾಫಲ ನಿಮ್ಮ ಕ್ಲೈಮೇಟಿಗೆ ಯಾಕೆ ಬರ್ಕವಾದ ಬೆಳೀರಿ, ಅದು ಮಿಡ್ ಟರ್ಮ್. ಅಫ್ಕೋರ್ಸ್ ಸ್ಯಾಂಡ್ಲೋಟ್ ಈಸ್ ಅ ಲಾಂಗ್ ಟರ್ಮ್. ಸೊ ಯು ಹ್ಯಾವ್ ಟು ಡಿವೈಡ್, ಯು ಹ್ಯಾವ್ ಟು ಡೂ ದ ಪ್ರಾಪರ್ ಪ್ಲಾನಿಂಗ್. You convince this to your parents, of course they'll agree. Then also if they don't agree, please get them to my farm, I'll convince them. ಥ್ಯಾಂಕ್ ಯು. Next question. ಹುಡುಗ್ಯಾರ್ ಕೇಳ್ರಿ. ಹಲೋ ಮ್ಯಾಮ್, ಒಂದು 2.5 ಎಕರೆ ಫಾರ್ಮ್ ಇರ್ತದೆ ಅಲ್ಲಿನ ಕಡೆ. ನಾವು ಮಾಗನಿ ಹಾಕ್ತೀವಿ ಮತ್ತು ಶತಾವರಿ ಹಾಕ್ತೀವಿ, ಅದ್ರ ಸುದ್ದಿ ಪೇರು ಹಾಕ್ತೀವಿ. ಬಟ್ ನಮ್ದು ಪೇರು ಅಷ್ಟು ಜಲ್ದಿ ಫ್ರೂಟ್ಸ್ ಕೊಡೋದಿಲ್ಲ. ಯಾವ ವೆರೈಟಿ ಹಾಕಿದ್ರಿ ಮೇಡಮ್? ಅದು ವೆರೈಟಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮೇಡಮ್ ಆಲ್ರೆಡಿ ಇಲ್ಲ ಪೇರು ನೀವು ಯಾವ್ದೋ ವೆರೈಟಿ ಹಾಕ್ರಿ ಮೇಡಮ್. ಅದ್ರೊಳಗೆ ನಾವು ಗ್ರಾಫ್ಟಿಂಗ್ ಏನು ಮಾಡ್ತೀವಿ, ಒಂದು ಅಪ್ರೋಚ್ ಗ್ರಾಫ್ಟ್, ಒಂದು ಸಾಫ್ಟ್ ಗ್ರಾಫ್ಟ್ ಅಂತ ಇರ್ತದೆ. ಅಪ್ರೋಚ್ ಗ್ರಾಫ್ಟ್ ಅಂದ್ರೆ ಡೈರೆಕ್ಟ್ ರೂಟಿಂಗ್ ಮಾಡ್ತೀವಿ ಮೇಡಮ್, ಅದು ಸ್ವಲ್ಪ ಸ್ಲೋ ಕೊಡ್ತದೆ. ಇದು ನಾವು ಸಾಫ್ಟ್ ಕ್ರಾಫ್ಟ್ ಏನು ಮಾಡ್ತೀವಿ, ಗಿಡದ ಬಡ್ಡಿಗೆ ನಡ್ಬೇಕು ಸೀಳಿ ಕಟ್ಟಿ ಪುಡಿ ಕಟ್ಟಿ ಮಾಡ್ತೀವಿ, ರೂಟ್ ಝೋನ್ ಬಂದಮೇಲೆ ಪಾಲಿಬ್ಯಾಗ್ಸಿಗೆ ಶಿಫ್ಟ್ ಮಾಡ್ತೀವಿ. ಸೊ ಅಂಥ ಗಿಡ ನೀವೇನಾದರೂ ಹಾಕಿದ್ರೆ ಅಂದ್ರೆ ಅದ್ರೊಳಗೆ ಇರುವಂಥ ವೆರೈಟಿ ತೈವಾನ್ ಪಿಂಕ್, ತೈವಾನ್ ವೈಲ್ಡ್, L49 ಆ್ಯಂಡ್ ಅಲಹಾಬಾದ್ ಸಫೇದಾ. ಅದ್ರೊಳಗೆ ನೀವೇನು ಮಾಡ್ಬೇಕು ಮೇಡಮ್, ಇದು ಈ ವೆರೈಟಿ ನಾನೇನು ಹೇಳಿದೆ ಅದು ನೀವೇನಾದರೂ ಮಾಡಿದ್ರೆ ರೈಟ್ ಫ್ರಮ್ 6 months ಈಲ್ಡ್ ಬಿಗಿನ್ಸ್ ಮ್ಯಾಮ್. 1 ವರ್ಷಕ್ಕೆ 1 ಎಕರೆಗೆ ನೀವು ಕಡಿಮೆ ಅಂದರೂ 5-6 ಟನ್ ತೆಗಿಬೋದು. ಇವತ್ತು ನಾನು 100 ರೂಪಾಯಿ ಕೆಜಿ ಮಾರ್ಕೆಟ್ ಹೇಳೋದಿಲ್ಲ ಮೇಡಮ್, ನಮ್ಮ ರೈತರ ಕಡೆ ತಗೊಳ್ಳೋದು ಭಾಳ ಕಡಿಮೆ ರೇಟ್. 30 ರೂಪೀಸ್ ಕೆಜಿ ಕ್ಯಾಲ್ಕುಲೇಟ್ ಮಾಡಿದ್ರು 1 ಎಕರೆಗೆ 6-3-18 1,80,000 ರೂಪಾಯಿ ಆರಾಮ್ ತೆಗಿಬೋದು. ಅದ್ರೊಳಗೆ ನಿಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್, ಯಾಕಂದ್ರೆ 1 ಕೆಜಿ ಪೊಮೊಗ್ರೆನೇಟ್ ಮಾಡ್ತೀವಿ ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಪರ್ ಎಕರ್ 4 to 5 lakhs. ವೇರಾಸ್ ನೀವು ಗೋವಾ ಮಾಡ್ತೀರಂದ್ರೆ ಬರೀ ಹೆಂಡಿ ಗೊಬ್ಬರ, ಕುರಿ ಗೊಬ್ಬರಕ್ಕೆ 1 ಹಣ್ಣು 500 ಗ್ರಾಮ್ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ನಿಮಗೂ ಹೇಳೋದು ಅದೇ, ಅಂಥದ್ದು ಮಾಡ್ರಿ ಮೇಡಮ್. ನೀವು ಒಂದ್ಸಲ ನನಗೆ ಅದು ಯಾವ ವೆರೈಟಿ ಹಾಕಿದ್ರಿ ಅದು ಹೇಳ್ರಿ. ಆಮೇಲೆ ಇನ್ನೂ ಒಂದು ನೀವೇನು ಮಾಡಿದ್ದೀರಿ ಅಂದ್ರೆ ಮಹಾಗನಿ ಮಾಡಿನ ಅಂತ ಹೇಳಿದ್ರಿ. ಮಹಾಗನಿ 45-50 ಫೀಟ್ ಹೈಟ್ ಹೋದ್ಮೇಲೆ ಪೇರು ಬಿಸಿಲು ಬಿಡುವುದಿಲ್ಲ ಮೇಡಮ್. ಅದಕ್ಕೆ ಯಾವಾಗಲೂ ಟಿಂಬರ್ ಏನೈತಲ್ಲ ಮೇಡಮ್, ಬೌಂಡ್ರೀಸಿಗೆ ಹಾಕಬೇಕು. ಮಧ್ಯದಲ್ಲಿ ಹಾಕಿದ್ರೆ ಪೇರು ಬಿಸಿಲು ಬೀಳಿಲ್ಲ ಅಂದ್ರೆ ಈಲ್ಡ್ ಬರುವುದಿಲ್ಲ ಮೇಡಮ್. ನಾವೀಗ ಮಾಗನಿ ಬೌಂಡ್ರೀಸ್ಗೆ ಹಾಕ್ತೀವಿ. Yes, that is ಶತಾವರಿ ಮತ್ತು ಶತಾವರಿ ನಡೀತದೆ ಮೇಡಮ್, ಅದು ಏನು ನಿಮ್ಗೆ 6 months ಈಲ್ಡ್ ಕೊಡ್ತೈತಿ. ಇಟ್ ಡಸಂಟ್ ಎಫೆಕ್ಟ್, ಯು ಡೋಂಟ್ ವರಿ. ಈ ಥರ ಓಕೆ. ಹಲೋ ಮೇಡಮ್, ಈಗ ಸಾವಯವ ಓಕೆ, ಹಲೋ, ಕೇಳಪ್ಪ. ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ಭಾಳ ಟ್ರೆಂಡ್ ಆಗಿತ್ತು. ಈಗ ನೀವು ಈಗ ಹೇಳಪ್ಪ, ಕೇಳಿಸ್ತೈತೆ ಹೇಳ. ಇಲ್ಲ ನಮ್ದು ಆರ್ಗ್ಯಾನಿಕ್, ಯಾಕಂದ್ರೆ ನಮ್ಮ ಹೊಲದಾಗ ನೀರೇ ಇರೋದು 1.5 ಇಂಚ್ ನೀರು. 1.5 ಇಂಚ್ ನೀರು ನಾ DAP ಯೂರಿಯಾ ಹಾಕಿದ್ರೆ ಗಿಡ ಸುಟ್ಕೊಂಡು ಹೋಗ್ತಾವ ನಮ್ಮ. ಅದಕ್ಕೆ ನಾ ಮಾಡಿದ್ದು ಜೀವಾಮೃತ, ಪಂಚಗವ್ಯ, ದಶಪರ್ಣಿ, ಪಂಚಗವ್ಯ. ಎದಕ್ಕೆ ಮಾಡಿ ಅಂದ್ರೆ
ನನ್ನ ಹೊಲದೊಳಗೆ ಇರುವಂಥದ್ದು ಗೀರ ಮತ್ತು ಒಂಗೋಲ್ ವೆರೈಟಿ ದೇಸಿ ಆಕಳುಗಳನ್ನು ನಾನು ಸಾಕಿದ್ದೀನಿ. ಅದ್ರದ್ದು ಗೋಮೂತ್ರ ಏನು ಮಾಡ್ತೀನಿ, ಡೈರೆಕ್ಟ್ ಅದ್ರದ್ದು ಎಲ್ಲ ಗೋಮೂತ್ರ ಬಂದು ಬೀಳಲಿಕ್ಕೆ ಒಂದು ಹೌಸ್ ಮಾಡಿದ್ದೀನಿ. ಅಲ್ಲಿಂದ ಬಯೋಡೈಜೆಸ್ಟಿಗೆ ಹೋಗುವಂಥ ವ್ಯವಸ್ಥೆ ಮಾಡಿ ವಿತ್ ಸಿಂಗಲ್ ಲೇಬರ್ ಡೈರೆಕ್ಟ್ ಗಿಡದ ರೂಟ್ಸಿಗೆ ಹೋಗುವಂಥ ವ್ಯವಸ್ಥೆಯನ್ನು ನನ್ನ ಹೊಲದಲ್ಲಿ ನಾನು ಮಾಡಿದ್ದೀನಿ. ಹಂಗಾದಾಗ ಒಂದು ಲೇಬರ್ಗಿಂದ 8 ರಿಂದ 10 ಎಕರೆಯನ್ನು ನೀವು ಮ್ಯಾನೇಜ್ ಮಾಡ್ಬೋದು. ಆಮೇಲೆ ನಾ ಹೇಳಿದೆ 1.5 ಇಂಚ್ ನೀರೊಳಗೆ ಪೂರ 8 ಎಕರೆ ಹೊಲ ತೋರಿಸ್ಲಿಕ್ಕೆ ಆಗೋದಿಲ್ಲ, ನೀರು ಸಾಕಾಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನನ್ನ ಹೊಲದಲ್ಲಿ ಬೆಳೆದಂಥ ಕಸವನ್ನ ಅದು ಪವರ್ ವೀಡರ್ ಇರ್ತದಲ್ಲ, ಕಳೆ ಕೊಚ್ಚು ಮೆಷಿನ್ ಇರ್ತದಲ್ಲ, ಅದರಲ್ಲೇ ಪುಡಿ ಪುಡಿ ಮಾಡಿ ಅದನ್ನ ನ್ಯಾಚುರಲ್ ಮಲ್ಚಿಂಗ್ ಆಗಿ ಯೂಸ್ ಮಾಡಿ ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಗೆ ಬೀಳಾರ್ದಂಗ ನನ್ನ ಹೊಲದ ಮೈಕ್ರೋಬ್ ಲೆವೆಲ್ ಅನ್ನು ಹೆಚ್ಚಿಗೆ ಮಾಡಿಕೊಂಡು ಭೂಮಿಯ ಹ್ಯೂಮಸ್ ಅನ್ನು ಹೆಚ್ಚಿಗೆ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ಅಗೇನ್ ಹ್ಯೂಮಸ್ ಇಸ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಕಾರ್ಬನ್. ಐ ಆಮ್ ರೇಸಿಂಗ್ ದಟ್ ಅಲಾಂಗ್ ವಿತ್ ದ ನೇಚರ್ ವಿ ಆರ್ ಮೂವಿಂಗ್. ಗಾಟ್ ಇಟ್? ಈ ಮೈಕ್ ಕೊಡ್ರಿ ಮೇಡಮ್. ನಮಸ್ಕಾರ. ಎಷ್ಟು ವರ್ಷ ನಿಮಗೆ ಸಕ್ಸಸ್ ಅಂತ ಫೀಲ್ ಆಗುವಾಗ ಎಷ್ಟು ವರ್ಷ ತಗೋದು? ಯಾಕಂದ್ರೆ ಕರೆಕ್ಟ್ ಮೇಡಮ್, ದಿಸ್ ಇಸ್ ದ ವೆರಿ ರೈಟ್ ಕ್ವಶನ್. ಯಾಕಂದ್ರೆ ನಾನು ಇದು ಜರ್ನಿ ಏನು ಮಾಡ್ಲಿಕ್ಕತ್ತಿದ್ದೆ ಮೇಡಮ್, ಇಟ್ ಈಸ್ ಟೋಟಲಿ 15 years ಜರ್ನಿ. ಯಾವಾಗ ನಾನು ಹೇಳಿದ್ದೆಲ್ಲ ಮೇಡಮ್, ಒಂದು ಟೈಮ್ ಹೆಂಗಿತ್ತಂದ್ರೆ ಭೂಮಿ ತಾಯಿ ಜೊತೆ ಬಿದ್ದು ಅಳತಿದ್ದೆ. ಯಾಕಂದ್ರೆ ಯಾರಿಗಾದ್ರೂ ಹೆಲ್ಪ್ ಕೇಳ್ತೀನಿ ಅಂದ್ರೆ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಮೇಡಮ್, ಯಾರು ಹೆಲ್ಪ್ ಕೊಡುವಂಥ ಸ್ಟೇಜಲ್ಲಿ ಇದ್ದಿಲ್ಲ. ಆಮೇಲೆ ಒಂದು ಟೈಮ್ ಹೆಂಗಿತ್ತಂದ್ರೆ ಯಾವ್ದಾದ್ರು ಫಂಕ್ಷನ್ ಸಿಗೋದ್ರು ನಮ್ಮ ಅಕ್ಕ ತಂಗಿ ಚೇರ್ ಕೊಟ್ಟು ನನಗೆ ಕುಂದ್ರ ಅಂತ ಹೇಳಿದ ಎಕ್ಸಾಂಪಲ್ನು ಅದಾವ ಮೇಡಮ್, ನಾನು ಮರ್ತಿಲ್ಲ ದಿನ. ಆಮೇಲೆ ಒಂದು ದಿನ ಹೆಂಗಿತ್ತಂದ್ರೆ ನನ್ನ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನನ್ನ ದೊಡ್ಡ ಮಗಳು 10th 96 ಮಾಡಿದ್ದು ಮೇಡಮ್. ಆಕೆಗೆ ಮೂಡುಬಿದ್ರೆ ಆಳ್ವಾಸ್ನಲ್ಲಿ ಅಡ್ಮಿಷನ್ ತೊಗೊಂಡೆ. 64,000 ರೂಪಾಯಿ ಫೀಸ್ ಇತ್ತು. ಅದು ಕೊಡಕ್ಕೆ ಆಗಿದ್ದಿಲ್ಲ, ಯಾಕಂದ್ರೆ ಅದೇ ವರ್ಷ ನನ್ನ ದಾಣಿದ್ದು ಎಲ್ಲ ಮುಳುಗೋಗಿದ್ದು. ನಮ್ಮ ಅಕ್ಕನ ಫ್ರೆಂಡಿನ ಕಡೆ ಕೇಳಿದ್ರು, ಭಾಳ ಮಾತಾಡ್ತೀರಿ ಹೊಲ ಮನಿ ಅಂತೇಳಿ ನಮ್ಮ ಕಡೆ ಬೇಡಕ್ಕಂದಿಲ್ಲ ಅಂತ ಆಗಿ ನಾನು ನೋಡಿದ್ದೀನಿ ಮೇಡಮ್. ಆದರೆ ಈಗ ಒಂದು ಏನು ನನ್ನ ಅನುಭವ ಹೇಳ್ತೀನಿ ಅಂದರೆ, ಯಾರು ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ಮೇಡಮ್, ಭೂಮಿ ತಾಯಿ ಮಾತ್ರ ಕೈ ಬಿಡೋದಿಲ್ಲ ಒಂದು. ಆಮೇಲೆ ಅವಾಗ ನಾನು ಯಾವಾಗ ಬಿದ್ದಿದ್ದೆ ಮೇಡಮ್, ಅವಾಗ ಯಾವ ಫೇಸ್ಬುಕ್ ವಾಟ್ಸಪ್ ಸೋಷಿಯಲ್ ಮೀಡಿಯಾ ಬಂದಿದ್ದಿಲ್ಲ ಮೇಡಮ್. ನಾನು ಇವತ್ತು ಇವ್ರಿಗೆಲ್ಲ ನಂದು ಬಿದ್ದಿದ್ದ ಸ್ಟೋರಿ ಯಾಕೆ ಹೇಳಿದೆ ಅಂದ್ರೆ, ಒಂದು ರೈತನ ಜೀವನ ಅಷ್ಟು ಕಲರ್ಫುಲ್ ಇರುವುದಿಲ್ಲ ಮೇಡಮ್, ಬಹಳ ಭಯಾನಕವಾಗಿರ್ತದೆ, ಉಗ್ರವಾಗಿರ್ತದೆ. ಸೊ ಅದಕ್ಕೆ ಹೊಲ ಮನೆ ಅಂದ್ರೆ ಅಷ್ಟು ಸರಳ ಇರೋದಿಲ್ಲ ರೀ. ಆ ಜರ್ನಿ ಬಹಳ ಟಫ್ ಇತ್ತು, ರಾಕಿ ಇತ್ತು. ಬಟ್ ಒನ್ ಥಿಂಗ್ ಮೇಡಮ್, ಇವತ್ತು ಯಾರ ರಿಲೇಟಿವ್ಸ್ ನನ್ನ ಕೆಳಗೆ ಕುಂದಿರ್ಸಿದ್ರು, ಅವ್ರು ನನ್ನ ಕಾರ್ ಕೊಟ್ಟು ಕಳಿಸ್ತಾರೆ ಮೇಡಮ್, ಕರ್ಕೊಂಡ್ಬರ್ಬೇಕು ಹೋಗ್ರಿ ಅಂತೇಳಿ. ದಿಸ್ ಇಸ್ ದ ಡೇ. ಮೇಡಮ್ ಅದೇ ನಿಮಗೆ ಯಾವಾಗ ನಿಮಗೆ ಯಾವಾಗ ನನಗೆ ಮೋಟಿವೇಶನ್ ಅಂದ್ರೆ ಈಗ ನನಗೆ ಇದು ಪಾಸಿಟಿವ್ ಡೈರೆಕ್ಷನ್ ಹೊರಟು? ಅಂದ್ರೆ ಇಲ್ಲ ಮೇಡಮ್, ಯಾವಾಗ ಪಾಸಿಟಿವ್ ಡೈರೆಕ್ಷನ್ ಒಳಗೆ ಹೊರಡುತ್ತಂದ್ರೆ ನನ್ನ ಗಂಡ ನಮ್ಗೆ ದಾರಿ ದೀಪವಾದ್ರು ಮೇಡಮ್. ಯಾಕಂದ್ರೆ ನಾನು ಬಿದ್ದಿದ್ದೆಲ್ಲ ಹೆಂಗೆ ಬಿದ್ದಿದ್ದೆ ಅಂದ್ರೆ ನಾನು ಡಿಪ್ರೆಷನ್ ಒಳಗೆ ಹೋಗ್ಬಿಟ್ಟಿದ್ದೆ ಮೇಡಮ್. ಮತ್ತೆ ಏನಾದ್ರು ಮಾಡಿದ್ರೆ ಮತ್ತೆ ಎಲ್ಲಿ ಬೀಳ್ತೀನೇನೋ, ಮತ್ತೆ ಎಲ್ಲಿ ಏನಾದ್ರು ಆಗ್ತದೇನೋ ಗಲತ್ ನನ್ನ ಜೊತೆ ಅನ್ನುವಂಥದ್ದಾದ್ರೆ ನನ್ನ ಗಂಡ ಪ್ರತಿಯೊಂದು ಸ್ಟೇಜ್ ಒಳಗೆ ನಾನು ಯಾವಾಗ ಬಿದ್ದೆ, ನನ್ನ ಕಾಲ್ ಕೆಳಗೆ ಕೈ ಇಟ್ಟು ನಿಂತು ನನಗೆ ದಾರಿ ದೀಪ ಆಗಿ ನಿಂತರು ಮೇಡಮ್. ಸೊ ಹಿ ಈಸ್ ಮೈ ರಿಯಲ್ ಮೋಟಿವೇಶನ್ ಮೇಡಮ್, ಮೈ ಹಸ್ಬೆಂಡ್. ನಮಸ್ಕಾರ. ಈಗ ಟೆಕ್ನಾಲಜಿ ಆಟೋಮೇಷನ್ ಇಂಥವೆಲ್ಲ ಅಗ್ರಿಕಲ್ಚರಲ್ ಫೀಲ್ಡ್ ಬರ್ಲಿಕ್ಕತ್ತಾವ ಅಥವಾ ಇನ್ನೊಂದು 20 ವರ್ಷದಾಗ ಬರ್ತಾವ ಕಂಪ್ಲೀಟ್ ಆಗಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಟೆಕ್ನಾಲಜಿ? ಇಲ್ಲ, ಟೆಕ್ನಾಲಜಿ ಅಫ್ಕೋರ್ಸ್. ಯಾಕಂದ್ರೆ ನಾ ಇನ್ನೂ ತನಕ ಹೇಳಿದೆ, ಒಂದೇ ಲೇಬರ್ ತೊಗೊಂಡು ನಮ್ಮ ಹೊಲದಾಗ ನಾ ಕೆಲಸ ಮಾಡಕತ್ತೀನಿ ಅಂದ್ರೆ ನನ್ಗೆ ಹೆಲ್ಪ್ ಆಗಿದ್ದು ಟೆಕ್ನಾಲಜಿ. ಯಾಕಂದ್ರೆ ಯಾಂತ್ರಿಕೃತ ಬದುಕು ಏನೈತೆಲ್ಲ, ಬಹಳಷ್ಟು ಮಂದಿ ಇದೆ ಮೇಜರ್ ಪ್ರಾಬ್ಲಮ್ ಲೇಬರ್ ಇಲ್ಲ ಹೊಲದೊಳಗೆ. ಹಳ್ಳಿಗಳೊಳಗೆ ಯುವ ಜನರು ಎಲ್ಲ ಯಾರು ಕಾಣ್ತಿಲ್ಲ, ಯಾಕಂದ್ರೆ ಅವರೆಲ್ಲ ಬರೀ ಬೆಂಗಳೂರು ಮೈಸೂರು ಬಾಂಬೆ ಅಡ್ಡಾಡಕತ್ತಿ ಬಿಟ್ಟಾರ. ಹಳ್ಳಿಯಾಗ ಯಾರಾದ್ರೂ ನೋಡ್ಬೇಕಂದ್ರೆ ಬರೀ ಒಣ ಆಕಳ ಒಣ ಮುದುಕರು ಅಷ್ಟೇ ಮನೆ ಕಾಯಕ್ಕೆ ಇಟ್ಟು ಹೋಗ್ಯಾರ. ಅದಕ್ಕೋಸ್ಕರ ಆ ಪ್ರಾಬ್ಲಮ್ ನಾವು ಫೇಸ್ ಮಾಡ್ಬೇಕಾದ್ರೆ ಹೊಲ ಮನೆ ಕೆಲಸ ಮಾಡಕ್ಕೆ ನಮ್ಗೆ ಲೇಬರ್ಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಯಾಂತ್ರೀಕೃತ ಬದುಕು ಏನೈತಿ, ಎಕ್ಸಾಂಪಲ್ ನಾನು ನಿಮ್ಗೆ ಚಾಪ್ ಕಟ್ರಿ ಹೇಳಿದೆ, ಪವರ್ ಬೀಡರ್ ಹೇಳಿದೆ, ಸ್ಪ್ರೇ ಮಾಡೋ ಮೆಷಿನ್ ಹೇಳಿದೆ, ಬಹಳಷ್ಟು ಅನುಕೂಲಗಳು ನಮ್ಮ ಟೆಕ್ನಾಲಜಿನೇ ಕೊಟ್ಟಿದ್ದಾವೆ. ಅದಕ್ಕೆ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡೋದು, ಬಿಕಾಸ್ ಯು ಪೀಪಲ್ ಆರ್ ಎಜುಕೇಟೆಡ್, ಯು ವಿಲ್ ಎಂಟರ್ ಟು ದ ಅಗ್ರಿಕಲ್ಚರ್,
ಆಟೋಮೆಟಿಕ್ಲಿ ಇಟ್ ವಿಲ್ ಬಿಕಮ್ ಸ್ಮಾರ್ಟ್ ಅಗ್ರಿಕಲ್ಚರ್. ಯಾಕಂದ್ರೆ ನಾನು ಈಗ ನಮ್ಮ ಆದಾಯದ ದ್ವಿಗುಣ ಮಾಡ್ಲಿಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಲಿಕ್ಕೆ ಆದ್ರೆ ನಾನು ಇನ್ಫರ್ಮೇಟ್ ಹೆಂಗ್ ಮಾಡ್ಬೋದು ಅದ್ರ ಬಗ್ಗೆ ಪ್ಲಾನ್ ಮಾಡ್ಲಿಕ್ಕೆ. ಅದು ಇನ್ಫರ್ಮೇಟಿವ್ ಒಯ್ಬೇಕಂದ್ರೆ ಅದಕ್ಕೆಲ್ಲ ನೀವು ಬೇಕು. ಯು ಆರ್ ದ ಬೇಸ್. ಸೊ ಯು ಪ್ಲೀಸ್ ಕಮ್ ಬ್ಯಾಕ್ ಅನ್ನೋದು ಹೇಳಿಕ್ಕೆ. ಟೆಕ್ನಾಲಜಿ ಇಸ್ ಮಸ್ಟ್ ಅಂಡ್ ಶುಡ್ ನೆಸೆಸರಿ. ಇಟ್ ಹ್ಯಾಸ್ ಮೆನಿ ಸಾಫ್ಟ್ವೇರ್ನು ಅದಾವ, ಬಟ್ ಎವ್ರಿ 3 years ಒಮ್ಮೆ ನೀವು ಬ್ಯಾಟ್ರಿ ಚೇಂಜ್ ಮಾಡಬೇಕಾಗ್ತದೆ. ಬಟ್ ಇದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ಲೆ ಏನು ನಾವು ಮೇನ್ ಕ್ಯಾನಲ್ ನೀರು ಎಲ್ಲಿ ಬೀಳ್ತೈತಿ ಅದಕ್ಕೆ ಹೋಗಿ ನಾವು ರೆಡ್ಯೂಸರ್ ಫಿಕ್ಸ್ ಮಾಡಿ ಆ ಮೆಷಿನ್ ಫಿಕ್ಸ್ ಮಾಡೋದ್ರಿಂದ ನೀರು ಪ್ಯೂರ್ ಬಂದು ನಿಮಗೆ ಕ್ರಿಸ್ಟಲ್ಸ್ ಮತ್ತು ಮಿನರಲ್ ಆ್ಯಡ್ ಆಗಿ ಈವನ್ ವೇಸ್ಟ್ ವಾಟರ್ನು ಬರುವುದಿಲ್ಲ. ಸೊ ಅಂತ ಸಿಸ್ಟಮ್ ಅದ. ಅದೇ ನಿಮ್ಗೆ ಹಾರ್ಡ್ಲಿ 20,000 ರೂಪಾಯಿ ಮೆಷಿನ್ ಸಿಗ್ತದೆ. ನೀವು ಅದನ್ನ ಇನ್ಸ್ಟಾಲ್ ಮಾಡಿಬಿಟ್ರೆ ಅಂದ್ರೆ 50 years ವ್ಯಾರಂಟಿ. ನನ್ನ ಹೊಲದೊಳಗೆ ನಾನು ಅದನ್ನೇ ಮಾಡಿದ್ದೀನಿ. ಯು ಕ್ಯಾನ್ ಡೂ ದಟ್. ಇಟ್ ಈಸ್ ನಾಟ್ ದ ಇಶ್ಯೂ. ಮತ್ತೆ ಇನ್ನೊಂದು ಇಶ್ಯೂ ಏನಂದ್ರೆ ಮ್ಯಾಮ್, ಅದು ಹೊಲ ಐತಲ್ರಿ ಮ್ಯಾಮ್, ಹಿಂಗೆ ನಾವು ನೀರಾವರಿ ಮಾಡಿ ಅದು ಹೊಲ ಕಟ್ಟೈತೆ ಮ್ಯಾಮ್. ನೀರಾವರಿ ಮಾಡ್ಲಿಕ್ಕೆ ಹೋಗ್ಬೇಡ, ಡ್ರಿಪ್ ಇರಿಗೇಷನ್ ಮಾಡ. ಯಾಕಂದ್ರೆ ಫ್ಲಡ್ ಇರಿಗೇಷನ್ ಮಾಡಿದ್ರೆ ಏನಾಗ್ತದೆ, ನೀರಿನ ಮೇಲಿನ ಕೆನಿ ಪದ್ರ ಎಲ್ಲ ಹಾಳಾಗಿ ಹೋಗ್ತದೆ. ಆಮೇಲೆ ಒಂದ್ ಗಿಡದ ರೋಗ ಇನ್ನೊಂದಕ್ಕೆ ಮೈಗ್ರೇಟ್ ಆಗ್ತದೆ. ಸೊ ನೀವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಏನಾಗ್ತದೆ, ಬಹಳಷ್ಟು ರೋಗದ ಪ್ರೊಪಗೇಷನ್ ಅನ್ನ ಕಂಟ್ರೋಲ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಸಾಯಿಲ್ ಇರೋಜನ್ ನಾವೇನ್ ಕರಿತೀವಿ ಇವತ್ತು ಮಣ್ಣು ಸವಕಳಿ ಆಗೋದನ್ನ ಬಹಳಷ್ಟು ತಪ್ಪಿಸಬಹುದು. ಆಮೇಲೆ ಭೂಮಿಯ ಮೇಲ್ಪದರಲ್ಲಿ ಇರುವಂತಹ ಸಾವಯವ, ಯಾಕಂದ್ರೆ ಭೂಮಿ ಮೇಲೆ ಪದರ ಏನೈತಿ ಅದು ಕೆನಿ ಅಂತೀವಿ ನಾವು. ಕೆನಿ ಪದರ ಅದು ಹಾಳಾಗಿ ಹೋಗ್ಬಾರ್ದಂದ್ರೆ ಫ್ಲಡ್ ಇರಿಗೇಷನ್ ಕೊಡ್ಬೇಡ್ರಿ. ಹಂಗೆ ಕೊಟ್ಲಾರ್ದಾಗ ನೀವು ಬರೀ ಡ್ರಿಪ್ ಇರಿಗೇಷನ್ ಮಾಡಿ ಹೊಲ ಮನೆ ಮಾಡಿದ್ರಂದ್ರೆ ಆರ್ಗ್ಯಾನಿಕ್, ನಾ ಹೇಳಿದ ಹೆಂಡಿ ಗೊಬ್ಬರ, ಕುರಿ ಗೊಬ್ಬರ, ಬೇವಿನ ಹಿಂಡಿ ಇವುಗಳನ್ನ ಹಾಕಿ ಬಳಕೆ ಮಾಡೋದ್ರಿಂದ ಯಾವುದೇ ಹೊಲ ಹಾಳಾಗುದಿಲ್ಲ. ನಾ ಅದನ್ನ ಮಾಡಿದ್ದೆ. ಒಂದ್ಸಲ ಕರ್ಕೊಂಡ್ಬರ್ರಿ ಮೇಡಮ್, ಇವರೆಲ್ಲ ನೋಡ್ಲಿ. ಇನ್ನೊಂದು ಇಶ್ಯೂ ಐತ್ರಿ ಮ್ಯಾಮ್, ಅದು ಹೊಲ ಊರ್ ಮುಂದೆ ಐತಿ ಮ್ಯಾಮ್. ಅಲ್ಲಿ ಕೋಳಿ ಕುರಿ ಎಲ್ಲ ಮಂದಿ ಜನ ರೋಡಿಗೆ ಐತಿ ಮ್ಯಾಮ್, ಊರಿಗೆ ಹಚ್ಚಿ ಐತಿ ಮ್ಯಾಮ್. ಅದು ಅದಕ್ಕೆಲ್ಲ ಫೆನ್ಸಿಂಗ್ ಮಾಡಿಸು. ಯಾಕಂದ್ರೆ ಬೇಲಿ ಇರ್ಲಾರ್ದ ಹೊಲ ಮಾಡೋದು ಒಂದೇ, ಬಿಡುದು ಒಂದೇ. ಕೋಳಿ ಬರ್ತಾರೆ ಮ್ಯಾಮ್. ಕೋಳಿ ಬರುದಿಲ್ಲ. ಯಾಕಂದ್ರೆ ಈಗ ಅದಕ್ಕೆ ಡೈಮಂಡ್ ಫೆನ್ಸಿಂಗ್ ಬಂದಾವ ನೋಡ. ಫೆನ್ಸಿಂಗ್ ಒಳಗೆ ಬಹಳಷ್ಟು ಟೈಪ್ಸ್ ಅದಾವ. ಅದ್ರೊಳಗೆ ಕೋಳಿಗೆಲ್ಲ ಇರುವಿಗೂ ದೂರೋದಿಲ್ಲ ಅಂತ ಫೆನ್ಸಿಂಗ್ ಬಂದಾವ. ನೀ ಸ್ವಲ್ಪ ಈ ಕಡೆ ಕೈ ಮಾಡ ಅಂದ್ರೆ ನಾನು ನಿನ್ಗೆ ಐಡಿಯಾ ಕೊಡ್ಕೊಂಡು ಹೋಗಿ, ನೀ ಏನ್ ಚಿಂತೆ ಮಾಡ್ಬೇಡ. ಮಾಡೋದು ಒಂದೇ ಕಲಿ, ನಾ ಹಿಂದಿರ್ತೀನಿ. ನಿನ್ಗೆ ಏನೇ ಐಡಿಯಾ ಬೇಕಾ, ಏನೇ ಇನ್ಸ್ಟ್ರಕ್ಷನ್ ಬೇಕಾ ಅದು ಡ್ರ್ಯಾಗನ್ ಫ್ರೂಟ್ ಮಾಡಬಹುದು. ಬಟ್ ಏನದ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಈಗ ನಮ್ಮ ಹಳ್ಳಿ ಒಳಗೆಲ್ಲ ಹೆಣ್ಮಕ್ಳು ಹೋಗೋದು 100 ರೂಪಾಯಿ ಕೊಲಿಗೆ ಹೋಗ್ತಾರೆ. ಈಗ ಅವ್ರಿಗೆ 100 ರೂಪಾಯಿ ಹಣ್ಣು ತಗೊಂಡ್ರೆ ಡಬ್ಗಾಳಿ ಹಣ್ಣಿನ ಹಣ್ಣು ರಸ ಕುಡ್ದಂಗೆ ಆಕೈತೆ ಮೇಡಮ್ ಅಂತಾರೆ. ಅಂದ್ರೆ ಒಂದಾಗ ಡಬ್ಗಾಳಿ ಬರೀತಿ ನಮ್ಮ ಕಡೆ. ಹಂಗಾಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ, ಯಾವುದೇ ಮಾಡ್ರಿ ಲಿಮಿಟೆಡ್ ಮಾಡಿ. ಭಾಳ ಮಾಡಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಭಾಳ ಆಗ್ತದೆ. ಯಾಕಂದ್ರೆ ನಾನು ನಿನ್ನೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬಂದೆ. ಅಲ್ಲಿ ಅವ್ರು 18 ಎಕರೆ ಮಾಡಿದ್ರು ಸರ್. ಅವ್ರು ಬರೀ 2 ಕ್ವಿಂಟಲ್ 3 ಕ್ವಿಂಟಲ್ ಕೇಳ್ತಾರಂತ. ಎಕ್ಸ್ಟ್ರಾ ಬೆಳೆದಿದ್ದೆಲ್ಲ ಅದು ಕೀಪಿಂಗ್ ಕ್ವಾಲಿಟಿ ಇರೋದಿಲ್ಲ, ಹಾಳಾಗಿ ಹೋಗ್ಲಿಕ್ಕತ್ತದು. ಸೊ ಬಿಫೋರ್ ಡೂಯಿಂಗ್ ಏನೋ ಮಾಡೋ ಮೊದಲು ನಮ್ಮ ಲೋಕಲ್ ಮಾರ್ಕೆಟ್ ಎಕ್ಸಿಸ್ಟೆನ್ಸಿ ನೋಡ್ಕೊಡ್ರಿ. ಬಿಕಾಸ್ ಎವ್ರಿ ಟೈಮ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಟೇಕ್ ಟು ದ ಮೆಟ್ರೋಸ್. ಒಂದೊಂದ್ಸಲ ಇಲ್ಲಿ 55-60 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಆಪ್ಷನ್ ರೇಟ್ ಒಳಗೆ ಆಟೋಮೆಟಿಕ್ಲಿ 20-25 ಮಾಡಿಬಿಡ್ತಾರೆ. ನೀವು ಇಲ್ಲಿಂದ ತಗೊಂಡೋಗಿ ಟ್ರಾನ್ಸ್ಪೋರ್ಟ್ನು ಒಂದೊಂದ್ಸಲ ಬರೋದಿಲ್ಲ. ಸೊ ಭಾಳ ಮಾಡಿ ಫ್ಲಾಪ್ ಆಗೋದಕ್ಕಿಂತ ಸ್ವಲ್ಪ ಮಾಡಿ ಶೈನ್ ಆಗೋದು ಶಾಣಿತನ. One more thing, during summer, how do you manage scarcity? That's what I told you. I am moving along with the nature. ನಾನು ಹೊಲದೊಳಗೆ ಇರುವಂತ ತಪ್ಪಲ ತಡಿ ವರ್ಷಕ್ಕೊಂದ್ಸಲ ಎಲ್ಲ ತಪ್ಪಲ ಉದುರ್ಬೇಕಲ್ಲಪ್ಪ. ಯುಗಾದಿ ಹೊಸ ಚಿತ್ರ ಬರ್ಬೇಕು. ಆ ತಪ್ಪಲ ತಡಿ ಯಾರು ನಾನು ಹೊಲದೊಳಗೆ ಸುಡುದಿಲ್ಲ, ತೆಗಿಯುವುದಿಲ್ಲ. ಯಾಕಂದ್ರೆ ಪ್ಲೇನ್ ಹೊಲ ಇದ್ರಂದ್ರೆ ಅದಕ್ಕೆ ನೀರು ಭಾಳ ಬೇಕು. ತಪ್ಪಲದ ಮೇಲೆ ಮಳೆ ನೀರು ಎಷ್ಟು ಬಂದಿರ್ತದಲ್ಲ ಅದಿಷ್ಟು ತಂಪು ಹಿಡ್ಕೊಂಡು ನಮ್ಮ ಹೊಲಕ್ಕೆ ಒಂದ್ ಹನಿ ನೀರು ಮಂದಿ ಹೊಲಕ್ಕೆ ಹೋಗ್ಲಾರ್ದಂಗೆ ಮಾಡಿ ನಾನು ಆ ವ್ಯವಸ್ಥೆಗಳನ್ನ ಮಾಡಿ. ಈ ತಪ್ಪಲ ತಡಿ ಏನು ಉದುರ್ತೈತಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕೋದ್ರಿಂದನೂ ಭೂಮಿಯ ತೇವಾಂಶ ಮಟ್ಟ ಜಲ್ದಿ ಆಗೋದಿಲ್ಲ. ಆ ಥರ ಮ್ಯಾನೇಜ್ ಮಾಡ್ಕೊಂಡು ಆ್ಯಂಡ್ ಎವ್ರಿ ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಅವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ನಾನು ಪ್ರತಿ 4-5 ಫೀಟಿಗೆ ಒಂದೊಂದು ಗಿಡಗಳನ್ನ ಹಚ್ಚಿದ್ದೀನಿ. ಯಾಕಂದ್ರೆ ಎಲ್ಲರೂ ಮಾಡ್ತಾರೆ, ನಮ್ಮ ಭೂಮಿಗೂ ಬಾಡಿಗೆ ಐತಲ್ಲಪ್ಪ. ಯಾಕಂದ್ರೆ ನೀವು ಹೊರಗಡೆ 600 ಸ್ಕ್ವೇರ್ ಫೀಟ್ ಜಾಗಕ್ಕೆ ತಿಂಗಳ 500-600 ಬೇಡ 1,000 ಬಾಡಿಗೆ ಕಟ್ತೀರಿ. ಮತ್ತು ನಮ್ಮ ಭೂಮಿ ಬಾಡಿಗೆ ಎಲ್ಲಿ ಹೋಗ್ತು ರೈತರದು. ಅದಕ್ಕೋಸ್ಕರ ಯುವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಇನ್ ಅ ರೈಟ್ ವೇ. ದಟ್ ಪ್ಲಾನಿಂಗ್ ಯು ಹ್ಯಾವ್ ಟು ಡೂ because that is the responsibility of you youngsters. Please keep all that in mind. Is it okay? One more thing, ma'am. While going for pomegranate, the insect will harm the fruit. How do you manage? Yes. Mouth is harming the fruit. Yes, that mouth ಅದು ಒಂದು ಥರದ ಪಾತ್ರಗಿತ್ತಿ. ಅದು ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ ಮುಂಜಾನೆ 3 ಗಂಟೆ ತನಕ ಅದ್ರದ್ದು ಎಕ್ಸಿಸ್ಟಿಂಗ್ ಪೀರಿಯಡ್ ಇತ್ತು. ಸೊ ಆ ಟೈಮ್ ಒಳಗೆ ನಮಗೆ ಆ ಪ್ರಾಬ್ಲಮ್ ಬಂದಾಗ ನಾವು ಏನು ಮಾಡಿದ್ವಿ, ಹೊಲಕ್ಕೆ ತುಂಬ ಟೈರ್ ಇರ್ತಾವಲ್ಲ ಅದನ್ನು ಸುಟ್ಟು ಹೊಲಕ್ಕೆ ತುಂಬ ಬೆಳಕು ಮಾಡಿದಾಗ ಅದಕ್ಕೆ ಅಟ್ರಾಕ್ಟ್ ಆಗ್ತಿತ್ತು. ಅದು ಹಾಗಾಗಿ ಅದು ಬಿದ್ದು ಸತ್ತು ಬಿಡ್ತಿತ್ತು. ಹಾಗಾಗಿ ಅದ್ರ ಸಂತಾನೋತ್ಪತ್ತಿನೂ ಕಡಿಮೆ ಆಗಿ ಗ್ರ್ಯಾಜುವಲಿ ವಿ ಡಿಕ್ರೀಸ್ಡ್. ಆ ಥರನೂ ಮಾಡ್ಬೋದು. ಈವನ್ ವಿತ್ ಕೆಮಿಕಲ್ ಆಲ್ಸೋ ಯು ಮೇ ಡೂ. ಇಟ್ ಈಸ್ ನಾಟ್ ದ ಇಶ್ಯೂ. ಯು ಹ್ಯಾವ್ ಮೆನಿ ಕೆಮಿಕಲ್ಸ್, ಬಟ್ ಬಿಫೋರ್ ಗೋಯಿಂಗ್ ಟು ಕೆಮಿಕಲ್ ಇಟ್ ಈಸ್ ಬೆಟರ್ ಟು ಯೂಸ್ ಸಚ್ ಸಿಸ್ಟಮ್ಸ್. ಇಟ್
gives you very good results. Madam, you can tell my question. I'm Dr. Rakshan. ಇದುವರೆಗೂ ಎಂದು agriculture This is good. Ma'am, you was totally from software background and fully unaware of this agricultural and all. And how you got to know about this smart agriculture? Well, that's what let me clear you one thing. When I started my journey, I was not knowing anything. I thought Brinzone will come after planting very immediate. I was not knowing it takes minimum 2 to 3 months. That much I was not knowing the basic ABCD of agriculture. But I don't have any knowledge in that, but I experienced what experience I got it from my motherland. Today it has given me that knowledge. So experience will take you very far. To get experience, first you have to be very much perfect in your services, what you are doing. ಯಾಕಂದರೆ ನಾನು ಮಣ್ಣಿನ ಜೊತೆ ಒಡನಾಟ ಮಾಡಿ ಮಣ್ಣಿನ ಜೊತೆನೇ ಅರ್ಥ ಮಾಡಿಕೊಂಡು ಮುಂಜಾನೆ 5:30 ರಾತ್ರಿ 8:30 ನನ್ನ ಕೆಲಸ ಮುಗಿತದೆ. ಯಾಕಂದ್ರೆ ನಾನು 5:30 ಹೇಳಿಲ್ಲ ಅಂದರೆ ಲೇಬರ್ 9ಕ್ಕೆ ಎದ್ದೇಳ್ತಾರೆ. ನಾನು ಎದ್ದು ಹೋಗಿ ನನ್ನ ಆಕಳ ಕಡೆ ನಿಂತ್ರೆ ಆಕಳ ಅಂಬ ಅಂತದಲ್ಲ ನಮ್ಮ ಲೇಬರ್ ಎದ್ದು ಬಿಡ್ತಾರೆ. ನಾನು ಅವ್ರಿಗೆ ಕದ ತಟ್ಟೋದಿಲ್ಲ, ಬೇಜಾರು ಮಾಡ್ಕೊಂಡು ಬೈತಾರೆ ನನಗೆ. ಆ ಮೇಡಮ್ ಮುಂಜಾನೆ ಬಂದು ಎಬ್ಸ್ತಾರೆ ಅಂತೇಳಿ. ಎಮ್ಮಿ ಅಂಬ ಅಂತಾವ, ಆಕಳ ಅಂಬ ಅಂತ ಅವು ಎದ್ದು ಬಿಡ್ತಾವೆ. ಸೊ ಆ ಕೆಲಸ ಮಾಡಿ 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 ನಾನು ಪರ್ಫೆಕ್ಟ್ ಆದೆ. ಸೊ ಅವಾಗ ನಾನು ವಿಚಾರ ಮಾಡಿದೆ, ಯಾಕಂದರೆ ಅಗ್ರಿಕಲ್ಚರ್ ಒಳಗೆ ಸ್ಮಾರ್ಟ್ ಅಗ್ರಿಕಲ್ಚರ್ ಯಾಕೆ ಬೇಕಂದ್ರೆ ಟೆಕ್ನಾಲಜಿ. ಸೊ he asked me the question, technology is must and should, especially for agriculture, but for usage the farmers should be educated. That is very important. So you have that weapon with you, educated. So use that weapon in a right way, because our country needs you now. Please. Sir, ಒಂದೇ ನಿಮಿಷ. Madam, ಒಂದೇ ನಿಮಿಷ. ನಮಸ್ಕಾರ ಮೇಡಮ್. ಈಗ ನಾವು ಈ ರೈತರಿಗೆ ಯಾವಾಗಲೂ ಮಧ್ಯವರ್ತಿಗಳಿಂದ ಅವರು ಇರೋದ್ರಿಂದ ಅವರಿಗೆ ಸಮರ್ಪಕವಾದ ಬೆಲೆ ಸಿಗುವುದಿಲ್ಲ. ಇದು ಈ ವಿಷಯದಲ್ಲಿ ನಿಮ್ದು ಅನುಭವ ಏನಿತ್ತು? ಹಾಗೆ ಇಲ್ಲ ಸರ್, ಅದ ಮಧ್ಯವರ್ತಿಗಳ ಸಮಸ್ಯೆ ಮೊದಲು ಇತ್ತು, ಇವತ್ತು ಇತ್ತು, ನಾಳೆನೂ ಇರ್ತಾ ಇರ್ತೈತೆ ಸರ್. ಆದ್ರೆ ಅದಕ್ಕೆ ನಾನು ರೈತರಿಗೆ ಏನು ಹೇಳ್ತೀನಿ ಸರ್, ತಾನು ಬೆಳೆದಂಥ ಬೆಳೆಗಳನ್ನು ಸ್ವಲ್ಪ ಹೊತ್ತು ಇಟ್ಟು ಮಾರುವಂಥ ಪೇಷನ್ಸ್ ಅವರಲ್ಲಿ ಇರಬೇಕು. ಒಂದೊಂದ್ಸಲ ಏನಾಗಿರ್ತೈತೆ ಸರ್, ಬೀಜ ಗೊಬ್ಬರ ಎಲ್ಲ ಬಡ್ಡಿಗೆ ತೊಗೊಂಡು ಬಂದಿರ್ತೀವಿ ಸರ್. ಗೊಬ್ಬರದ ಅಂಗಡಿ ಅವ್ರು ಬಡ್ಡಿ ಹಾಕ್ತಾರೆ ಸರ್, 3 ಬಡ್ಡಿ ಹಾಕ್ತಾರೆ. ಅವ್ರಿಗೆ ಏನಾಗ್ಬಿಡ್ತದ, ನಾವು ಇದನ್ನ ಇಟ್ಕೊಂಡು ಕುಂತ್ಕೊಂಡ್ರೆ ಯಾವಾಗ ಬೆಂಬಲ ಬೆಲೆ ಒಂದೊಂದ್ಸಲ ಸಿಗ್ತದೆ, ಒಂದೊಂದ್ಸಲ ಲ್ಯಾಪ್ಸ್ ಆಗ್ತೈತೆ ಸರ್. ಆಮೇಲೆ ಒಂದೊಂದ್ಸಲ ಈಗ ಕೊರೋನಾ ಬಂದ ಟೈಮ್ ಒಳಗೆ ಲಾಸ್ಟ್ ಟೈಮ್ ನಂದು ಮ್ಯಾಂಗೋ ಸರ್ ಪೂರ ಕೊರೋನಾ ಟೈಮ್ ಒಳಗೆ ಮಾರ್ಕೆಟ್ ಎಲ್ಲ ಆಫ್ ಇತ್ತು. ನಾನು 140 ರೂಪೀಸ್ ತನಕ ಕೆಜಿ ಕೊಟ್ಟೆ ಸರ್. ಆದ್ರೆ ಲಾಸ್ಟ್ ಟೈಮ್ ಏನಾಗ್ಬಿಡ್ತು, ಮಾರ್ಕೆಟ್ ಎಲ್ಲ ಕ್ಲೋಸ್ ಆದವಾಗ ನಾನು ಏನು ಮಾಡಿದೆ ಸರ್, ನನ್ನ ಹೊಲ ಹೈವೇಗೆ ಸಮೀಪ ಐತಿ. ಸೊ ಅಲ್ಲೇ ಸ್ಟಾಲ್ ಹಾಕಿ ನಾನು ಮಾರ್ಲಿಕ್ಕೆ ಪ್ರಾರಂಭ ಮಾಡಿದೆ ಸರ್. ಆಮೇಲೆ ನಾನು ಬ್ಯಾಂಗ್ಳೂರ್ ಒಳಗೆ ಒಂದು 8 ರಿಂದ 10 ಅಪಾರ್ಟ್ಮೆಂಟ್ ಗುತ್ತಿಗೆ ತೊಗೊಂಡೆ ಸರ್, ಇಲ್ಲಿಂದ ಆರ್ಗ್ಯಾನಿಕ್ ಕಳಿಸುವಂತ ನಂದ ಒಂದು ಗಾಡಿಯನ್ನು ಮಾಡಿಕೊಂಡು. ಸೊ ಅಂತ ಒಂದು ಅವೇರ್ನೆಸ್ ರೈತರಲ್ಲಿ ಯಾವಾಗ ಬರ್ತದಂದ್ರೆ ಒಂದು ಕಾನ್ಫಿಡೆಂಟ್ ಇರ್ಬೇಕು. ಯಾಕಂದ್ರೆ ಎಲ್ಲರೂ ಏನು ಹೇಳ್ತಾರೆ ಸರ್, ಕೃಷಿ ಪುರುಷ ಪ್ರಧಾನ. ಆದ್ರೆ ನನ್ನ ಪ್ರಕಾರ ಕೃಷಿ ಮಹಿಳಾ ಪ್ರಧಾನ ಸರ್. ಯಾಕಂದ್ರೆ ಮುಂಜಾನೆ ನಾವು ಎತ್ತು ಕಟ್ಟಬೇಕಾದ್ರೆ ಒಂದು 4 ರೊಟ್ಟಿ ಪುಂಡೆ ಪಲ್ಲೆ ಮಾಡೇ ಕಟ್ತೀವಿ. ಯಾಕಂದ್ರೆ ಮನ್ಯಾಗ ರೈತರ ಮನ್ಯಾಗ ಒಂದು ಬೆಳ್ಳುಳ್ಳಿ ಜೀರಿಗೆ ಅಷ್ಟರೊಳಗೆ ಹಾಕಿ ಕಟ್ಟಿ ಮಾಡ್ತಿರ್ತೀವಿ. ಮತ್ತು ಹಿಂದೆ ಗಳೆ ಹಿಂದೆ ಹೋಗಿ ನಿಂದಿರ್ತೀವಿ, ಕಣ ಮಾಡ್ತೀವಿ. ಆದ್ರೆ ಒಂದು ತಪ್ಪು ಏನು ಮಾಡ್ತೀವಿ ಅಂದ್ರೆ ಮಾರಾಟ ಮಾಡಿ ಗಣಮಕ್ಳಿಗೆ ಕಳಿಸ್ತೀವಿ ಸರ್. ಅದಕ್ಕೆ ಕೃಷಿ ಪುರುಷ ಪ್ರಧಾನ. ಹೆಣ್ಮಕ್ಳ ಮಾರಾಟ ಮಾಡಕ್ಕೆ ಹೋದ್ರಂದ್ರೆ ಅದು ಆಟೋಮೆಟಿಕ್ಲಿ ಮಹಿಳಾ ಪ್ರಧಾನ. ನಾನು ಮುಂದೆ ಆದಂಥ ಸ್ಕೀಮನ್ನು ನನ್ನ ಹೊಲದಲ್ಲಿ ಮಾಡಿ ಸರ್, ನಾನು ಸ್ಟಾಲ್ ಒಳಗೆ ಮಾಡಿಕೊಂಡು ಡೈರೆಕ್ಟ್ ಆರ್ಗ್ಯಾನಿಕ್ ಒಂದು 7-8 ಅಪಾರ್ಟ್ಮೆಂಟ್ ತೊಗೊಂಡು ಸರ್ ಹೋಗಿ ಅವ್ರಿಗೆ ತೋರಿಸಿ ಬಂದಿದ್ದೆ ಸರ್. ಆ ಥರ ಮಾಡಿ ಇನ್ನೂ ಡಿಮಾಂಡ್ ಇತ್ತು ಸರ್, ನನಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಇಂಥ ಅವೇರ್ನೆಸ್ ರೈತರಿಗೆ ಬರಬೇಕಂದ್ರೆ ದೇರ್ ಶುಡ್ ಬಿ ಲಿಟಲ್ ಬಿಟ್ ಅವೇರ್ನೆಸ್ ಟ್ರೈನಿಂಗ್ಸ್ನು ಇಟ್ಸ್ ರಿಕ್ವೈರ್ಡ್ ಮೇಡಮ್. ಪ್ಲೀಸ್ ಐ ರಿಕ್ವೆಸ್ಟ್ ಥ್ರೂ ದಿಸ್ engineering institute, so do that favor to farmers, ma'am. Please, it takes them very far. It's a very good question. ಮೇಡಮ್, ಇನ್ನೊಂದು ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರಾಂಚ್ ಹುಡುಗರು ಇರ್ತಾರೆ. ನಿಮ್ದು ಟ್ರೆಮೆಂಡಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೆಲವೊಂದು ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಏನಿದೆ ಹುಡುಗರ ಜೊತೆ ಸ್ವಲ್ಪ ಶೇರ್ ಮಾಡಿದ್ರೆ ರಿಯಲ್ ಟೈಪ್ ಪ್ರಾಬ್ಲಮ್ಸ್ ರೈತರಿಗೆ ಭಾಳ ಅದಾವ ಸರ್. ಯಾಕಂದ್ರೆ ಈಗೇನಾಗ್ತದೆ, ಒಂದೇ ಸಲ ಮೊನ್ನೆ ಮಳೆ ಟೈಮ್ ಇಲ್ಲ, ಟೈಮ್ ಮಳೆ ಬಂದ್ರಿ, ಮಳೆಗಾಲದೊಳಗೆ ಮಳೆ ಬಂದಿಲ್ಲ. ಸೊ ರೈತರಿಗೆಲ್ಲ ಕಣ ಮಾಡೋ ಟೈಮ್ ಅದು. ಒಂದೇ ಸಲ ಅಷ್ಟು ಜೋರು ಮಳೆ ಬಂದ್ರಂದ್ರೆ ಅಲ್ಲೆಲ್ಲ ಕೊಯ್ದಿಗೆ ತೊಗೊಂಡು ಬಂಕದೊಳಗೆ ಹಾಕೊಳ್ಳುವಷ್ಟು ಅಂಥ ದೊಡ್ಡ ಜಾಗ ಇರುವಂಥ ರೈತರು ಶ್ರೀಮಂತರು ಇರೋದಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಅಂಥ ಟೈಮ್ ಒಳಗೆ ಮೊದಲು ಸ್ವಲ್ಪ ವೇರ್ ಹೌಸಸ್. ಯಾಕಂದ್ರೆ ಇವತ್ತು ನಾಳೆ ಎಲ್ಲರೂ ಸಿಟಿ ಕಡೆ ಯಾಕೆ ಮೈಗ್ರೇಟ್ ಆಗ್ಲಿಕ್ಕಂದ್ರೆ ಹಳ್ಳಿಗಳಲ್ಲಿ ಆ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ, ಯುವ ಜನರು ಹಳ್ಳಿ ಕಳಸ, ಹಳ್ಳಿ ಲಕ್ಷಣ ನೀವು ಮೈಗ್ರೇಟ್ ಆಗ್ಬೋದು. ಅಂದ್ರೆ ಯಾಕಂದ್ರೆ ನಾನು ಬಂದು ಕೊಡ್ತೀನಿ, ನಿಮ್ಮ ಹೆಂಡತಿ ಮಕ್ಳಿಗೆ ಖರ್ಚು ತೆಗೆದು ನೀವೆಲ್ಲರೂ ದುಡಿಯಕ್ಕೆ ಹೋದ್ರು ವಾಪಸ್ ಹಳ್ಳಿಗೆ ಬರ್ಬೇಕಾದ್ರೆ ನಿಮ್ಮ ಕೈಯಾಗ 50 ಲಕ್ಷ ರೂಪಾಯಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಷ್ಟು ಹೆಚ್ಚಿಗಿತ್ತು. ಅದು ನಿಮ್ಮ ಹಳ್ಳಿ ಒಳಗೆ ನೀವು ನಾನು ಹೇಳಿದಂಥ
ಈ ಸಿಸ್ಟಮ್ನಲ್ಲಿ ನೀವು ಕೆಲಸ ಮಾಡ್ತೀರಂದ್ರೆ 10ರಿಂದ 12 ವರ್ಷ ಒಳಗೆ ನಾ ಬರೆದು ಕೊಡ್ತೀನಿ, ಎಕರೆಗೆ 10 ಕೋಟಿ ನೋಡ್ತೀವಿ, ವೈಟ್ ಪೇಪರ್ ಒಳಗೆ ಬರೆದು ಕೊಡ್ತೀನಿ ಮತ್ತು ನಾನು. ಸೊ ಅದಕ್ಕೆ ಇಂಥವೆಲ್ಲ ಸಮಸ್ಯೆಗಳನ್ನ ನಾವೇನು ಇವತ್ತು ಫೇಸ್ ಮಾಡ್ಲಿಕ್ಕತ್ತೀವಿ, ಅದು ನಿಮ್ಮ ತಂದೆ ತಾಯಿಯರದು ಕತ್ತಿ ಆಗಿರ್ಬೋದು, ನಿಮ್ಮ ಮನೆಯೊಳಗೆ ಹೆಣ್ಮಕ್ಳದು ಕತ್ತಿ ಆಗಿರ್ಬೋದು. ಅದಕ್ಕೋಸ್ಕರ ನೀವು ಯುವ ಜನರು ಹಳ್ಳಿಗಳಲ್ಲಿ ನಿಂತು ಆ ಪಟ್ಟಣದ ಎಲ್ಲ ಅನುಕೂಲಗಳನ್ನು ಇಲ್ಲಿ ತಗೊಂಡು ಬಂದು ಇನ್ಸ್ಟಾಲ್ ಮಾಡಿ, ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ಬೇಡ, ಯಾಕಂದ್ರೆ ಅಷ್ಟು ನಮಗೆ ಆಗೋದಿಲ್ಲ. ಎಷ್ಟು ನಮ್ಮಲ್ಲಿ ಐತಿ ಅಂತ ಒಂದು ಸಿಸ್ಟಮ್ ಅನ್ನೋದು ಮಾರ್ಕೆಟಿಂಗ್ ಆಗಿರ್ಬೋದು, ಈ ಟೆಕ್ನಾಲಜಿ ಆಗಿರ್ಬೋದು, ಈ ಸೀಡಿಂಗ್ ಆಗಿರ್ಬೋದು, ಆಮೇಲೆ ಈ ಇನ್ಸೆಕ್ಟಿಸೈಡ್ ಎಲ್ಲ ಸ್ಪ್ರೇ ಮಾಡೋದು, ಅದ್ರ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ರಂದ್ರೆ ಎಷ್ಟು ಅನುಕೂಲಗಳು ಆಗ್ತಾವ. ಅಂತ ಒಂದು ಅನುಕೂಲಗಳನ್ನು ನೀವು ಮಾಡಿದ್ದೇ ಆದಲ್ಲಿ ಅಂತ ಪ್ರಾಬ್ಲಮ್ಗಳಿಂದ ಸಾವಿರಾರು ಕುಟುಂಬಗಳನ್ನು ನೀವು ಸಂರಕ್ಷಣೆ ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅದೇ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ನಾನು ಪ್ರತಿಯೊಂದು ರೈತರಿಗೆ ಈ ನಾನೇನು ಸಿಸ್ಟಮ್ ಮಾಡಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರ ಮನೆಗಳಿಗೆ ಹೋಗಿ ತಿಳುವಳಿಕೆ ಹೇಳಿ, ಆಮೇಲೆ ನಾನು ನರ್ಸರಿ ಕೊಟ್ಟರು ಬರೀ ನರ್ಸರಿ ಕೂಡೋದು ಅಷ್ಟೇ ಕೆಲಸ ಮಾಡೋದಿಲ್ಲ. 12ರಿಂದ 15 ವರ್ಷ ಯಾವ ಥರ ಶ್ರೀಗಂಧವನ್ನು ಬೆಳೀತಿರ್ಬೋದು, ಅದ್ರ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೋಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನ್ಯೂಟ್ರಿಷಿಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಐ ವಿಲ್ ಗಿವ್ ದೆಮ್ ಅ ಚಾರ್ಟ್ ಆ್ಯಂಡ್ ಐ ಲೆಟ್ ದೆಮ್ ಡೂ ಇನ್ ಅ ರೈಟ್ ವೇ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಹಳಷ್ಟು ಮಂದಿ ಇಲ್ಲಿನೂ ಮಾಡಿದ್ದಾರೆ, ಬಾಗಲಕೋಟೆಯಲ್ಲಿನೂ ಹೆಬ್ಬೇವು, ಸಾಗವಾನಿ, ಮಹಾಗನಿ ಜೊತೆ ಶ್ರೀಗಂಧ ಮಾಡ್ಯಾರ. ಅದು ಕೊಡುವಂಥ ಆಶ್ರಯ ಸಸಿ ಶ್ರೀಗಂಧಕ್ಕಿಂತ ಎತ್ತರ ಇರಬಾರ್ದು. ಹೋಸ್ಟ್ ಪ್ಲಾಂಟ್ ಶುಡ್ ನಾಟ್ ಬಿ ಡಾಮಿನೇಟಿಂಗ್ ಆನ್ ಸ್ಯಾಂಡ್ವುಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ 50 ಫೀಟ್ ಹೈಟ್ ಬೆಳೆದ್ರೆ ಶ್ರೀಗಂಧಕ್ಕೆ ಬಿಸಿಲು ಬೀಳಿಲ್ಲ ಅಂದ್ರೆ ಎಣ್ಣೆ ಬರೋದಿಲ್ಲ ಸರ್. ಎಣ್ಣೆ ಬರಲಿಲ್ಲ ಅಂದ್ರೆ ಶ್ರೀಗಂಧ ಒಲಿಯೂರು ಕಟ್ಟಿಗೆ ಆಗ್ತದೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಇವತ್ತು ಮೇಡಮ್ ಈ ಯೂಟ್ಯೂಬ್ ಒಳಗೆ ಹೇಳ್ಯಾರ, ಫೇಸ್ಬುಕ್ ಒಳಗೆ ಹೇಳ್ಯಾರ, ಅದಕ್ಕೆ ನಾವು ಸ್ಯಾಂಡ್ವುಡ್ ಮಾಡ್ತೀವಿ. ನಾವು ಮಾಡೋ ಮೊದಲು ಒಂದೇ ಎಕರೆ ಮಾಡಿರಿ, ಸೈಂಟಿಫಿಕಲಿ ಟೆಕ್ನಿಕಲಿ ಮಾಡಿರಿ. ಬಿಕಾಸ್ ನಾನು ಇವತ್ತು ನನ್ನ ನೀರು 1.5 ಇಂಚ್ ನೀರು ಇದ್ರು ನಾನು ಯಾಕೆ ಇದನ್ನು ಮಾಡೀನಿ ಅಂದ್ರೆ ನನಗೆ ಗೊತ್ತಿತ್ತು ನನ್ನ ನೀರು ನನ್ನ ವೀಕ್ನೆಸ್ ಅಂತ. ಯಾಕಂದ್ರೆ ನೀರು ಇಲ್ಲಾಂದ್ರೆ ಒಂದು ಹೆಜ್ಜೆ ಕಿತ್ತು ಮುಂದಿಡಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಂಥ ಬೆಳೆ ಸೀತಾಫಲ, ಬೆಟ್ಟದ ನೆಲ್ಲಿಕಾಯಿ, ನೀರ್ಲಣ್ಣು, ಹುಣಸೆ ಹಣ್ಣು, ಇವ್ನು ಯಾಕೆ ಮಾಡೀನಂದ್ರೆ ಇವು ಭಾಳ ನೀರು ಬಿಡೋದಿಲ್ಲ. ಐ ವಾಸ್ ನೋಯಿಂಗ್ ಮೈ ವೀಕ್ನೆಸ್ ಇಸ್ ವಾಟರ್. ನನ್ನ ವೀಕ್ನೆಸ್ನಲ್ಲಿ ನಾನೇ ಕಮಾಂಡ್ ಮಾಡ್ಕೊಂಡ್ಬಿಟ್ಟೆ. ಸೊ ದ್ಯಾಟ್ ಶುಡ್ ಬಿ ಯುವರ್ ನೇಚರ್. ನಿಮ್ಮ ವೀಕ್ನೆಸ್ ನಿಮಗೆ ಗೊತ್ತಿರಬೇಕು, ಅದ್ರ ಮೇಲೆ ಕಮಾಂಡ್ ಮಾಡುವಂಥ ನೇಚರು ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಅದು ನಾನು ಯಂಗ್ಸ್ಟರ್ಸಿಗೆ ಹೇಳ್ತೀನಿ. ಬೇರೆಯವ್ರ ಕಡೆ ಹೋಗಿ ಜಾಬ್ ಬಿಡೋದ್ಕಿಂತ ನೀವೇ ಒಂದು 100 ಮಂದಿಗೆ ಜಾಬ್ ಕೊಟ್ಟು ಎಂಪ್ಲಾಯ್ಮೆಂಟ್ ಆಗುವಂಥ ಒಂದು ಪರಿಸ್ಥಿತಿ ನೀವು ಮಾಡಿದ್ರೆ ದಿಸ್ ಇಸ್ ಓನ್ಲಿ ಎಂಟರ್ಪ್ರಿನರ್ಶಿಪ್. ವಾಟ್ ಮೈ ಸಜೆಷನ್ ಬಿ. ಗಾಟ್ ಇಟ್? Good evening. Namaste. Namaste. I am doctor by profession. I am professor in medical college. Actually, my grandparents were all from the farming community, so we had sufficient plants in Davangere. Hello. No, I can hear you. Because we were not taking care of that, so somebody used to manage, and once in a while they used to give whatever little bit, and so it was almost like non-existent. And recently, 6 months back, we purchased some land here in Bagalkot. So my question is, what should I do with that land? Is it red soil or black soil, ma'am? Mainly black soil. Some parts are red soil. Okay, because if you are thinking of plantation, for plantation, the soil should drink the water, it should not hold the water. Try to understand the difference first. Your black soil, it holds the water, so there may be chances of fungus attack. So if it is red soil, you will be not having that problem, because for sandwood, the soil should drink the water, it should not hold the water. If it started holding the water, you get very less oil content. So it is better you do the cultivation and horticulture crop in your red soil. If you want to grow in black soil, you have to dig your pits by 2 by 2 size, because for red soil we won't go for pillars if we build up the house. For black soil we build the pillar because it laps or else it cracks in summers. So if you fill up with sandy mix red soil, even you may do in black soil also, because first try to understand the nature of sandwood. It is a forest tree. Forest may be red as well as black, is it not? So you may grow no issues. So here the land what we have is red Oh, soil. that's what you do. One thing, you get me the soil of 3 feet inside, depth, and 1 feet above, because the root zone of sandwood situated in between 2 to 3 feet only. So that soil is very important. You get me, I'll check it and I'll tell you to grow, and you may proceed. Okay, so I want to come to meet you then. Yes, please come to my farm, because before growing, first you come to know. You come to my farm, you see what I have done there. If you are satisfied, we plan accordingly. Okay? No, any day I can
come or Sunday, ma'am. Every Sunday. Sunday Yes, is yes. available? Yes, Sunday I don't go to any programs, anywhere I don't go. I'll be in farm only, please come. It is Farmers Day. You are most welcome, please come. What about this layer farming? Do you have any? Yes, I have the idea in layer farming, but first let me check your soil. Whether it is suitable for layer farming or not, I'll check. Afterwards we'll move accordingly. So one, how much soil is it? One This acre? much is enough, ma'am. This much is enough. 1 or 3 feet? No need of bringing 50 kgs. 1 or 3 feet and 1 feet. And one more question about labor management, because that is the biggest hurdle, because we have to depend ನೋಡ್ರಿ ಮೇಡಮ್, ಹೊಲ ಮನೆ ಮಾಡ್ಬೇಕಂದ್ರೆ ಮಣ್ಣಾಗ ರೆಡಿ ಇರ್ಬೇಕಂದ್ರೆ ಅಷ್ಟ ಮಾಡಿಲ್ಲ ಅಂದ್ರೆ ಮಾಡಕ್ ರೆಡಿ ಇರ್ಬೇಕು. ಯಾಕಂದ್ರೆ ಮೊನ್ನೆ ಒಬ್ರಿಗೆ ಅವಾರ್ಡ್ ಕೊಟ್ರೆ ನನ್ನ ಬಾಜುಕ್ ನಾನು ಅವ್ರಿಗೆ ಕೇಳಿದ್ದೆ, ನಿಮ್ಗೆ ಕೇಳದಂತ ಪ್ರಶ್ನೆ. ಅಕ್ಕಿ ಅವಾರ್ಡಿ ಆಗಿದ್ದು, ನಿಮ್ ಸಾಯಿಲ್ ಯಾವ ಬ್ಲ್ಯಾಕ್ ಸಾಲ್ ಆಯ್ತು ರೆಡ್ ಸಾಲ್ ಐತಿ, ವೇಟ್ ಐ ಕಾಲ್ ಮೈ ಪಿ ಅಂತಂದ್ರು. ಅದಕ್ಕೆ ಹೊಲ ಮನೆ ಮಾಡ್ಬೇಕಂದ್ರೆ ನೀವು ಯಾವುದೇ ಪ್ರೊಫೆಷನ್ ಓದಿದ್ರು ಮೇಡಮ್, ನೀವು ಸ್ವಲ್ಪ ಹೊಲ ಮನೆ ಒಳಗೆ, ಯಾಕಂದ್ರೆ ನೀವು ಲೇಬರ್ ಮ್ಯಾಲ್ ಬಿಟ್ಟರೆ ನಿಮ್ಮ ಹೊಲಾನು ಲೇಬರ್ ಇದ್ದಂಗೆ ಇರ್ತದೆ, ನಿಮ್ಮ ಮ್ಯಾನೇಜ್ಮೆಂಟ್ ಇದ್ರೆ ನಿಮ್ಮ ಹೊಲಾನು ಬಾಸ್ ಇದ್ದಂಗೆ ಇರ್ತದೆ. ಸೊ ದಟ್ ಇಸ್ ವೆರಿ ಎಸ್. ಇಂಟ್ರೆಸ್ಟ್ ಇಲ್ಲಿ ಸ್ವಲ್ಪ ಹೊಲ್ದಾಗ ಬರ್ರಿ ಮೇಡಮ್, ನೋಡಿ ಯಾವಾಗ ಬೇರೆ ಆಗ್ತದೆ. ನಾನು ಹೇಳಿ ಈಗ ಸಾಗವಾನಿ ನೋಡ್ರಿ ಮೇಡಮ್, ನೀವು 20 ರಿಂದ 25 ವರ್ಷ ಬೆಳೆಸಿದ್ರೆ ಒಂದು ಗಿಡಕ್ಕೆ 20 ರಿಂದ 50 ಸಾವಿರ ರೂಪಾಯಿ ಸಿಗ್ತದೆ. ಇವತ್ತು ಶ್ರೀಗಂಧ ನೀವು ಬೆಳೆಸಿದ್ರೆ ಅಂದ್ರೆ 12 ರಿಂದ 15 ವರ್ಷಕ್ಕೆ ಇವತ್ತಿಂದ ಎಕ್ಸಿಸ್ಟಿಂಗ್ ಪ್ರೈಸ್ ನೀವು 10,000 ರೂಪಾಯಿ ಕೆಜಿ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು ಗಿಡದಿಂದ 20 ಕೆಜಿ ಅಂತೂ ಬಂದ ಬರ್ತದೆ. ನೀವೇನು ಮಾಡಲಿ ಬಿಡ್ಲಿ, 2 ಲಕ್ಷ ರೂಪಾಯಿ ಒಂದು ಗಿಡಕ್ಕೆ ಹಾಕ್ರಿ. 1 ಎಕರೆಗೆ 300 ಗಿಡ ಕುಂದಿರ್ತಾವೆ. 10/6 ಹಾಕಿದ್ರೆ ಅಂದ್ರೆ 1 ಎಕರೆಗೆ 725 ಗಿಡ ಕುಂದಿರ್ತಾವೆ. 10/8 ಹಾಕಿದ್ರೆ ಒಂದು ಗಿಡಕ್ಕೆ 545 ಗಿಡ ಕುಂದಿರ್ತಾವೆ. 6/6 ಹಾಕಿದ್ರೆ ಒಂದು ಗಿಡಕ್ಕೆ 840 ಗಿಡ ಕುಂದಿರ್ತಾವೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ರಿ, ಒಂದು ಗಿಡಕ್ಕೆ 2 ಲಕ್ಷ ಆದ್ರೆ ಅಷ್ಟು ಗಿಡಕ್ಕೆ ಎಷ್ಟು ಆಕೈತೆ ಅಂತ. ಎಸ್, ಸ್ಯಾಂಡ್ವುಡ್ ಡಿಮಾಂಡ್ ಭಾಳ ಐತೆ ಮೇಡಮ್. ಮಸಾರಿ ಒಳಗೆ ಭಾಳ ಚಲೋ ಬರ್ತದೆ, ಯಾಕಂದ್ರೆ ಮಸಾರಿ ನೀರು ಕುಡಿತದೆ ಮೇಡಮ್, ಎರಿ ನೀರು ಹಿಡಿತದೆ. ಹಾಂ, ಇಲ್ಲ ಬೋರ್ ಇಲ್ಲಂದ್ರೂ ಪರವಾಗಿಲ್ಲ ಮೇಡಮ್, ಯಾಕಂದ್ರೆ ಶ್ರೀಗಂಧಕ್ಕೆ ಭಾಳ ನೀರು ಬೇಡ. ಯಾಕಂದ್ರೆ ಭಾಳ ನೀರು ಬಿಟ್ಟಂತ ಶ್ರೀಗಂಧದೊಳಗೆ ಆಯಿಲ್ ಕಂಟೆಂಟ್ ಇರುವುದಿಲ್ಲ. ಯಾಕಂದ್ರೆ ಅದು ಅರಣ್ಯದಲ್ಲಿ ಇರುವಂತ ಶ್ರೀಗಂಧದ ಬೆಲೆ ಯಾಕೈತೆ ಅಂದ್ರೆ ಅದು ಭಾಳ ನೀರು ಬಿಟ್ಟಿರುವುದಿಲ್ಲ. ಸೊ ನೀರು ಇಲ್ಲಂದ್ರೂ ನಡೀತದೆ, ಯು ಮೇ ಪ್ರೊಸೀಡ್. ಬರ್ಬೋದು, ಏನಾಗಲ್ಲ. ಅದು ಬ್ಯಾಸಿಗೆ ಒಣಗಕ್ಕಾದ್ರೂ ಒಂದ ಮಳೆಗೆ ಎಲ್ಲಿ ಚಿಗಿದ್ ಬಿಡ್ತೈತೆ ಮೇಡಮ್, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅರಣ್ಯ ಬೆಳೆ ಅದು. ಅಫ್ಕೋರ್ಸ್ ಇಟ್ ಈಸ್ ಟು ಬಿಕಮ್ ದ ನೀಡ್ ಆಫ್ ದ ಡೇ ಸರ್. ಯಾಕಂದ್ರೆ ಈಗ ವಿದ್ಯುತ್ ಏನು ಕಣ್ಣ ಮುಚ್ಚಾಲೆ ಆಟ ಆಡ್ಲಿಕ್ಕಂತದ್ದು ಎಲ್ಲರಿಗೂ ಗೊತ್ತೈತೆ ಸರ್. ಆಮೇಲೆ 7 ತಾಸು ಕರೆಂಟ್ ಒಳಗೆ ಮನುಷ್ಯ ಮೆತ್ತಗೆ ಆಗ್ಬೇಕಾನ, ಅದ್ರೊಳಗೆ ಮುಂಜಾನೆ 3 ತಾಸು, ಸಂಜೆಗೆ 4 ತಾಸು ಕೊಡ್ತಾರೆ. ಒಂದೊಂದ್ಸಲ ಮುಂಜಾನೆ 4 ಕೊಡ್ತಾರೆ. ಲೇಬರ್ ಟೈಮ್ ಸ್ಟಾರ್ಟ್ ಆಗೋದು 8 ಗಂಟೆ ಸರ್. 4 ಗಂಟೆಗೆ ನಾನು ಮೋಟ್ರ್ ಚಾಲು ಮಾಡ್ಕೊಂಡು ವಾಲ್ ತಿರ್ಕೊಂಡು ಅಡ್ಡಾಡ್ತಿರ್ತೀನಿ. ಇದು ನನ್ನ ಕತೆ ಎಲ್ಲ, ರೈತರಿಗೆ ಎಲ್ಲರಿಗೂ ಕತಿ ಸರ್. ಸೊ ಸೋಲಾರ್ ಎನರ್ಜಿ ಬೈ ಚಾನ್ಸ್ ಪ್ರೊವೈಡ್ ಮಾಡಿದ್ರೆ ಅದು ರೈತರಿಗೆ ಭಾಳ ಅನುಕೂಲ ಆಗ್ತದೆ ಸರ್. ನಾಟ್ ಓನ್ಲಿ ಇನ್ ದಿಸ್ ಬೋರ್ ಮ್ಯಾನೇಜ್ಮೆಂಟ್ ಒಳಗೆ ಅಷ್ಟೇ ಅಲ್ಲ ಸರ್, ಒಂದೊಂದ್ಸಲ ತೋಟದ ಮನೆಯೊಳಗೆ ರಾತ್ರಿ ಕರೆಂಟಿನ ಸಮಸ್ಯೆ ಭಾಳ ಆಗ್ತದೆ ಸರ್. ಸ್ಪೆಷಲಿ ಸ್ಯಾಂಡ್ವುಡ್ ಯಾವಾಗ ನಾವು ಮಾಡ್ತೀವಿ ಅಂತ ಟೈಮ್ ಒಳಗೆ ಸೋಲಾರ್ ಎನರ್ಜಿ ಮಾಡಿದಾಗ ನೈಟ್ ಟೈಮ್ ಸ್ಮಗ್ಲರ್ಸ್ ಬಂದ್ರು ಆ ಸೋಲಾರ್ ಎನರ್ಜಿ ಕ್ಯಾಪ್ಚರ್ ಮಾಡ್ಕೊಂಡು ನಾವು ನೈಟ್ ಟೈಮು ಅದ್ರ ಯುಟಿಲೈಸೇಷನ್ ಮಾಡ್ಕೊಂಡು ಪ್ರೊಟೆಕ್ಷನ್ ಆಸ್ಪೆಕ್ಟ್ ಒಳಗೆ ಇಟ್ ವಿಲ್ ಬಿಕಮ್ ದ ಸ್ಟಾರ್ಸ್ ಇಫ್ ಯು ಇಂಟ್ರೊಡ್ಯೂಸ್ ದಟ್. Sandalwood plantation, is there any subsidy from the government? ಎಸ್ ಸರ್, ಅರಣ್ಯ ಪ್ರೋತ್ಸಾಹನ ಯೋಜನೆ ಅಡಿಯಲ್ಲಿ 400 ಗಿಡ ನೀವು ಮಾಡ್ತೀರಂದ್ರೆ 50,000 ರೂಪಾಯಿ ಪ್ರೋತ್ಸಾಹನ ಅರಣ್ಯ ಪ್ರೋತ್ಸಾಹನ ಯೋಜನೆ ಅಡಿಯಲ್ಲಿ ಬರ್ತದೆ. ಅದ್ರ ಜೊತೆ ನೀವು ಕೇರಳ ಮಾವು ಸೀತಾಫಲ ಮಾಡ್ತೀರಂದ್ರೆ ತೋಟಗಾರಿಕೆ ಇಲಾಖೆಯಿಂದ 35,000 ರೂಪಾಯಿ ಸಬ್ಸಿಡಿ ಐತೆ ಸರ್. ಅದ್ರ ಜೊತೆ ನೀವು ಡ್ರಿಪ್ ಇರಿಗೇಷನ್ ಮಾಡ್ತೀರಂದ್ರೆ 90% ಸಬ್ಸಿಡಿ ಐತಿ ಫಾರ್ 5 acres. ಮೋರ್ ದ್ಯಾನ್ ದಟ್. Up to 5 acres. Thank you. ಓಕೆ. ಇಲ್ಲ ಮೇಡಮ್, ಆ ಥರ ಏನಿಲ್ಲ. 5 acres ತನಕ ಅಷ್ಟೇ ಮಾಡ್ಬೋದು ಮೇಡಮ್. 5 acres ಮ್ಯಾಲೆ ಇದ್ರೆ ಬರುವುದಿಲ್ಲ. ಹಂಗೇನಾದ್ರು ನಿಮ್ಮ ಕಡೆ 10 ಎಕರೆ ಹೊಲ ಇತ್ತಂದ್ರೆ 5 ಎಕರೆ ನಿಮ್ಮ ಮನೆಯವ್ರಿಗೆ ಕೊಡ್ರಿ, 5 ಎಕರೆ ನೀವು ಮಾಡ್ಕೊಳ್ರಿ. ಇಬ್ರದ್ದು ಸಬ್ಸಿಡಿ ಕ್ಲೇಮ್ ಮಾಡ್ತೀವಿ. ಹೌದು. ಎಸ್ ಮ್ಯಾಮ್.
ಟ್ರೈನಿಂಗ್ ಸ್ಕೂಲ್ ನಾನು ತೆಗಿತಿರ್ತೀನಿ ಮೇಡಮ್, ಯಾಕಂದ್ರೆ ಪ್ರತಿ ಸಂಡೇ ನಮ್ಮ ಹೊಲಕ್ಕೆ ಬರುವಂಥ ರೈತರ ಸಂಖ್ಯೆ 1800ರಿಂದ 2000 ಮೇಡಮ್. ಆಮೇಲೆ ನಾನು ಫ್ರೀ ಸರ್ವಿಸ್ ಕೊಡ್ತೀನಿ ಮೇಡಮ್. ಆಮೇಲೆ ಅವ್ರ ಹೊಲಕ್ಕೂ ಹೋಗಿ ನನ್ನ ಇದ್ರೊಳಗೆ ಹೋಗಿ ಅವ್ರ ಹೊಲಕ್ಕೆ ಹೋಗಿ ಅವರಿಗೆಲ್ಲ ಪ್ಲ್ಯಾನ್ ಮಾಡಿ ಮಾರ್ಕ್ ಮಾಡಿ ತೆಗೆದು ತೋಡಿ ಕೊಟ್ಟು ಎಲ್ಲ ಮಾಡಿ ನಾನು ನಮ್ಮ ಮನೆಯವರು ₹1 ಚಾರ್ಜ್ ತೊಗೊಳ್ಳೋದು ಮೇಡಮ್. Madam, always she is available. Even either in the phone or ನೀವು ಸಂಡೇ ನೀವು ಅವ್ರ ತೋಟಕ್ಕೆ ಹೋದ್ರು she will be available. ನಾನಂತೂ ಅವರಿಗೆ ಎನಿ ಟೈಮ್ I can ring her and she will be able to pick up the call. So that liberty is there for all the people who are very much interested in farming. ಅದನ್ನ ನಾವೆಲ್ಲರೂ ಒಂದು ತಿಳ್ಕೋಬೇಕಾಗಿದೆ. Madam is available for us. If you are really interested as an engineer or as a technologist or as agriculture, she is with us. We expect minimum 10 crores, ma'am. Believe me. Thank you. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ ಮ್ಯಾಮ್. ನಾನು ಇಂಡಿಯನ್ ಬಂದಿದ್ದೆ. ಇದ್ರ ವ್ಯಾಲ್ಯೂ ಅಡಿಷನ್ ಬಗ್ಗೆ ಏನು ಹೇಳಿ? ವ್ಯಾಲ್ಯೂ ಅಡಿಷನ್ ಮಾಡ್ಬೇಕತ್ತಿ. ಆದ್ರೆ ಏನಾಗ್ತದೆ, ವ್ಯಾಲ್ಯೂ ಅಡಿಷನ್ ಮಾಡ್ಬೇಕಂದ್ರೆ ನಮ್ಮ ರೈತರು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕಾಗ್ತದೆ. ಅವ್ರ ಕಡೆ ಮೆಷಿನರೀಸ್ ಬೇಕಾಗ್ತವೆ. ಎಕ್ಸಾಂಪಲ್ ಈಗ ನಾವು ತೊಗರಿ ಬೆಳಿತೀವಿ, ಈಗ ಸದ್ಯ ₹5,800 ಬೆಂಬಲ ಬೆಲೆ ಕೊಡ್ಲಿಕ್ಕತ್ತಾರ, ₹6,300 ಅಂತ ಹೇಳಿಕತ್ತಾರ. ಅದನ್ನ ಈ ತೊಗರಿ ಬೆಳೆ ತೊಗೊಳಕ್ ಹೋಗೋದು ₹200 kg ಐತಿ. ಸೊ ಸ್ವಲ್ಪ ದಾಲ್ ಮಿಲ್ ಅಂತವೆಲ್ಲ ಪ್ರೊವೈಡ್ ಮಾಡಿದ್ರೆ ನಾವು ಹೆಣ್ಮಕ್ಳಿಗೆ ಅದ್ರೊಳಗೆ ಏನು ಮಾಡ್ತಾರೆ, ಗ್ರೀಡಿಂಗ್ ಮಾಡ್ಬೋದು. ದಪ್ಪ ಕಾಳು ಬೇರೆ ಹಿಂಗೆ ಒನಿತೀವಲ್ಲ ನಾವು, ಸಣ್ಣ ಕಾಳು ಮುಂದೆ ಬರ್ತಾವ, ದಪ್ಪ ಕಾಳು ಹಿಂದೆ ಹೋಗ್ತಾವ, ಹಂಗೆ ಗ್ರೇಡಿಂಗ್ ಮಾಡಿದಾಗ ಆಟೋಮೆಟಿಕ್ಲಿ ಮಾರ್ಕೆಟ್ ಬ್ಯಾಂಗ್ಳೂರ್ ಒಳಗೆಲ್ಲ ಏನು ಮಾಡ್ಲಿಕ್ಕತ್ತಾರ, ಹೆಣ್ಮಕ್ಳು ದಪ್ಪ ಸಣ್ಣ 3 ಗ್ರೇಡಿಂಗ್ ತೊಗೊತಿರ್ತಾರೆ. ಸ್ವಲ್ಪ ದಪ್ಪನ್ನು ಹೆಚ್ಚಿಗೆ ರೇಟಿಗೆ ಹೋಗ್ತಾವ, ಮಧ್ಯಮ ಸ್ವಲ್ಪ ಕಡಿಮೆ ರೇಟಿಗೆ, ಪೂರ ಕಡಿಮೆ ಇದೆ. ಈ ಥರ ನಾವು ಗ್ರೇಡಿಂಗ್ ಮಾಡಿದಾಗ ಆಟೋಮೆಟಿಕ್ಲಿ ಹೆಣ್ಮಕ್ಳಿಗೆ ಬೆಲೆ ಹೆಚ್ಚಿಗೆ ಸಿಗ್ತದೆ. ಒಂದು ಈಗ ಎಕ್ಸಾಂಪಲ್ ಅಲ್ಲೆಲ್ಲ ವರ್ಕಿಂಗ್ ವುಮನ್ ಇರ್ತಾರೆ ಬ್ಯಾಂಗ್ಳೂರ್ ಒಳಗೆ, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಇನ್ ಮೆಟ್ರೋಸ್. ಅವ್ರಿಗೆ ಶೇಂಗಾ ಪುಡಿ ಆಗಲಿ ಅವೆಲ್ಲ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ನಾವು ಏನಾದರೂ ಅಂತ ಪ್ರೊಸೆಸಿಂಗ್ ವ್ಯಾಲ್ಯೂ ಅಡಿಷನ್ ಅದು ಸ್ವಲ್ಪ ಟ್ರೈನಿಂಗ್ಸ್ ಕೊಟ್ಟು ಅಂಥ ಮಿಲ್ ಅವ್ರಿಗೆ ಏನಾದರೂ ಪ್ರೊವೈಡ್ ಮಾಡಿದ್ವಂದ್ರೆ ಸಣ್ಣ ಸಣ್ಣ ಸ್ವಸಹಾಯ ಗುಂಪುಗಳ ನಿರ್ಮಾಣ ಮಾಡಿ ಅವ್ರ ಕಡೆಯಿಂದ ತಗೊಂಡು ಡೈರೆಕ್ಟ್ ಬಾಜಾರ್ಗಳಿಗೆ, ಅಂದ್ರೆ ಇವು ಬಾಜಾರ್ ಅಂದ್ರೆ ಸಣ್ಣ ಸಣ್ಣ ಇರ್ತಾವಲ್ಲ ಅಂಥವ್ರಿಗೆ ಹೋಗಿ ಮಾರಾಟ ಮಾಡಿದಾಗ ನಮ್ಗೆ ಏನಿಲ್ಲ, ಒಂದು ಬ್ಯಾಗಿಗೆ ₹10 ಸಿಕ್ಕರು ಒಂದು 100 ಬ್ಯಾಗ್ ಮಾರಾಟ ಆದ್ರಂದ್ರೆ ಕಡಿಮೆ ಅಂದ್ರೆ ₹1,000 ಸಿಗ್ತದೆ. ಅದ್ರೊಳಗೆ ನಾವು 10 ಹೆಣ್ಮಕ್ಳದೀವಿ ಅಂದ್ರೆ ಬರೀ ಒಂದು ತಾಸಿಗೆ ₹100 ಹಂಚ್ಕೋಬಹುದು. ಅಂಥವು ಸಂಜೆ ನಾವು 10 ಮಂದಿಗೆ ಆರ್ಡರ್ ಬಂದ್ರೆ ಅಂದ್ರೆ ಆಟೋಮೆಟಿಕ್ಲಿ ಹೆಣ್ಮಕ್ಳು ದಿನ ₹1,000 ದುಡಿಬಹುದು. ನೀವು ನಿಮ್ಮ ಅಪ್ಪನ ಕಡೆ ರೊಕ್ಕ ಕೇಳಬಹುದು, ನಿಮ್ಮ ಮಮ್ಮಿಗೆ ಕೇಳಬಹುದು, ಖರ್ಚಿಗೆ ನಮ್ಗೆ ಕೊಡ್ಲಿ, ಗೊತ್ತಾಗ್ತಿಲ್ಲ. ಸೊ ಆ ಥರ ನಮ್ಮ ಹಳ್ಳಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಬೇಕು ಅಂತ ಒಂದು ಪ್ರಯತ್ನ ಯಾವಾಗ ಆಗ್ತದಂದ್ರೆ ನಿಮ್ಮಂತ ಓದಿದವರು ಹುಡುಗರು ಹಳ್ಳಿಗಳೊಳಗೆ ಸಣ್ಣ ಸಣ್ಣ ಮಿಲ್ಗಳನ್ನು ಪ್ರೊವೈಡ್ ಮಾಡಿ ಅವ್ರು ಪ್ರೊಸೆಸಿಂಗ್ ಮಾಡಿದಂಥ ಯೂನಿಟ್ಸ್ ಏನಿರ್ತಾವ, ಅವ್ರು ಪ್ರೊಸೆಸಿಂಗ್ ಮಾಡಿದಂಥ ಪ್ರಾಡಕ್ಟ್ ಏನಿರ್ತಾವ ಅವುಗಳಿಗೆ ಒಂದು ಮಾರ್ಕೆಟ್ ಕೊಟ್ಟು ನೀವು ಅದನ್ನು ಮಾಡಿದ್ರಂದ್ರೆ ಟ್ರಾನ್ಸಾಕ್ಷನ್ ಈಸಿಯಾಗಿ ಅವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ. ದಿಸ್ ಹ್ಯಾಸ್ ಬಿಕಮ್ ದ ನೀಡ್ ಆಫ್ ದ ಡೇ. ಅದಕ್ಕೆ ನಾನು ನಿಮಗೆಲ್ಲ ಹೇಳಕತ್ತಿದ್ದು, ನೀವು ಇವತ್ತು ಇಂಜಿನಿಯರ್ಸ್ ಏನದಿರಿ, ಮುಂದೆ ನಿಮ್ಮ ಕೈಯೊಳಗೆ ಐತಿ ಎಲ್ಲ. ನಮ್ದಂತೂ ಕತಿ ಮುಗಿದದಿ, ಮುಂದೆ ನೀವೇ ಎಲ್ಲ ದಾರಿ ಮಾಡಿ ಇಂಥ ಒಂದು ಆಕ್ಟಿವ್ ಕ್ವಶನ್ಸ್ ನೀವೇನು ಕೇಳ್ತೀರಿ, ಮೋಟಿವೇಶನಲ್ ಕ್ವಶನ್ಸ್, ಅದನ್ನ ಕೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗ್ತದೆ. ಅದನ್ನ ನೀವು ಮಾಡಬೇಕು. ಒಂದು ನಿಂಬೆಗೆ ಡಾಗಿ ₹150 ಹೋದೈತೆ ಮೇಡಮ್. ಒಂದು ಕ್ವಿಂಟಲ್ಗೆ ₹300 ಮೇಡಮ್. ಆಲ್ಮೋಸ್ಟ್ 3,000 ನಿಂಬೆಗೆ ಇರ್ತಾರೆ ಮೇಡಮ್. ಒಂದು ರೂಪಾಯಿ 10 ನಿಂಬೆಗೆ ಕೊಡ್ತಾರೆ ಮೇಡಮ್. ಅದೇ ಒಂದೇ ನಿಂಬೆಗೆ ಇವರು ಜ್ಯೂಸ್ ಮಾಡೋದಂದ್ರೆ ₹20 ತರ ಚಾರ್ಜ್ ಮಾಡ್ತಾರೆ ಮೇಡಮ್. ಅದು ಸರ್ ಕೇಳಿದ ಪ್ರಶ್ನೆ ಅದ, ದಲ್ಲಾಳಿಗಳು ಮಧ್ಯವರ್ತಿಗಳು ಬಹಳ ಸ್ಟ್ರಾಂಗ್ ಆಗ್ಲಿಕ್ಕತ್ತಾರ. ಅದಕ್ಕೆ ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ನಾ ಅದೇ ಹೇಳುದು, ಈಗ ಲೆಮನ್ ಪಿಕಲಿಗಂತೂ ಭಾಳ ಡಿಮಾಂಡ್ ಐತಿ, ನಿನಗೆ ಗೊತ್ತೈತಿ. ಸೊ ಆ ಪಿಕಲ್ ಮಾಡೋದು, ಆಮೇಲೆ ಅದನ್ನ ಈ ತರ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿ ಸ್ಟೋರ್ ಮಾಡಿರುವಂಥ ಒಂದು ಅನುಕೂಲಗಳನ್ನು ನೀವು ಹಳ್ಳಿ ಒಳಗೆ, ನಾನು ಅದಕ್ಕೆ ಹೇಳಕತ್ತೀನಿ ಟೆಕ್ನಾಲಜಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಂಥದನ್ನೆಲ್ಲ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಅದು ಭಾಳ ಯೂಸ್ ಆಗ್ತದೆ. ಆ ಥರ ಆದಾಗ ಆ ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಆಟೋಮೆಟಿಕ್ಲಿ ನೋಡ ಭಾಳಷ್ಟು ಮಂದಿ ವಾಟ್ಸಪ್ ಒಳಗೆ ನಾವು ನೋಡ್ತೀವಿ, ಹಸಿ ಪುಟ್ಟ ಬರೀ ₹5, ಅದ ಸುಟ್ರೆ ಅದಕ್ಕೆ ₹20. ಸೊ ಯಾವಾಗ ಆ ಥರ ಮಾಡ್ತೀವಿ ಅದಕ್ಕೆ ಡಿಮಾಂಡ್ ಹೆಚ್ಚಿಗೆ ಇರ್ತದೆ. ಸೊ ಅಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ನೀವು ಯೋಜನೆ ಸ್ಟ್ರಾಂಗ್ ಪಾಯಿಂಟ್ ಆಗಿ ನಿಂತಿರ್ಬೇಕು. ಅವಾಗ ಹಳ್ಳಿಗಳೊಳಗೆ ನೀವು ಹೇಳ್ದಂಗೆ ₹1 10 ನಿಂಬೆಕಾಯಿ ಹೋಗೋದಿಲ್ಲ. 10 ನಿಂಬೆಕಾಯಿ ಅವ್ರು ತಗೋಬೇಕಂದ್ರೆ ಮಿನಿಮಮ್ ನಮ್ಮ ಕಡೆ ₹20 ಅಂದ್ರೆ ₹2 ಒಂದು ಮಾರಾಟ ಆಗುವಂಥ ಒಂದು ಸಿಸ್ಟಮ್ ಬರ್ತದೆ. ಗೊತ್ತಾಗ್ತಿ? ಈಗ ನಮ್ದು 4